ನಮಸ್ಕಾರ, ನಿಮ್ಮ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಯಾವುದೇ ಒಂದು ವಿಷಯದಲ್ಲಿ ನಿರ್ಧಾರ, ಪರಿಹಾರ, ಕಲಿಕೆ, ತಿಳುವಳಿಕೆ ಸಿಗಬೇಕಾದ್ರೆ ಒಂದು ಒಳ್ಳೆ ಚರ್ಚೆ ಆಗಬೇಕು. ಒಂದು ಒಳ್ಳೆ ಚರ್ಚೆ ಯಾವಾಗ ಆಗುತ್ತೆ ಅಂದರೆ ಅರ್ಥಪೂರ್ಣ, ಜನಕೇಂದ್ರಿತ ಪ್ರಶ್ನೆಗಳು ಕೇಳಿದಾಗ. ಆ ಉದ್ದೇಶದ ಜೊತೆ ನಿಮ್ಮ ಮುಂದೆ ತಂದಿದ್ದೀನಿ. ಟು ದ ಪಾಯಿಂಟ್. ಸ್ವಾಗತ ನಿಮಗೆ. ರಾಜಕಾರಣದಲ್ಲಿ ಹೆಂಗೆ ಅಂದರೆ ಒಂದು ಹೇಳೋದ್ರ ಹಿಂದೆ ಎರಡು ಅರ್ಥ ಇರುತ್ತೆ, ಹೇಳದೇ ಇರೋದ್ರ ಹಿಂದೆ ಹಲವಾರು ಅರ್ಥ ಇರ್ಬೋದು. ಒಂದು ಜಾಗಕ್ಕೆ ಆಹ್ವಾನ ನೀಡಿದಾಗ ಅಲ್ಲಿ ಉಪಸ್ಥಿತರಿದ್ದು ಒಂದು ಸಂದೇಶವನ್ನ ಕೊಡ್ಬೋದು, ಮೌನವಾಗೇ ಉಳಿದು. ಅಲ್ಲಿ ಉಪಸ್ಥಿತರಿದ್ದು ಮೌಖಿಕವಾಗೂ ಒಂದು ಸಂದೇಶ ಕೊಡ್ಬೋದು. ಆದರೆ ಅಲ್ಲಿಂದ ಗೈರಾಗ್ಬಿಟ್ರೆ ಅದರ ಸಂದೇಶನೇ ಬೇರೆ. ಅದಕ್ಕೆ ಹತ್ತಾರು ಬಣ್ಣ, ಹತ್ತಾರು ಆಯಾಮ. ಅದನ್ನು ಪ್ರಶ್ನೆ ಮಾಡೋದಕ್ಕೆ ನಾವಿಲ್ಲಿರೋದು. ಇವತ್ತಿನ ಚರ್ಚೆಯ ವಿಷಯ ಗೈರು ರಾಜಕಾರಣ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ 7 ಅಸಮಾಧಾನಿತ ಅಂತ ಗುರುತಿಸ್ಕೊಂಡಂಥ ಶಾಸಕರು ನಿನ್ನೆಯ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮೊದಲನೇ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಗೈರಾಗಿ ಹೈಕಮಾಂಡ್ಗೆ ಒಂದು ಸಂದೇಶ, ಸ್ಥಳೀಯ ನಾಯಕತ್ವ ಅಂದರೆ ಮುಖ್ಯಮಂತ್ರಿಗಳ ಸರ್ಕಾರಕ್ಕೆ ಒಂದು ಸಂದೇಶ. ಯಾವ್ಯಾವ ರೀತಿ ಈ ಚರ್ಚೆ ಬೆಳೀತಾ ಹೋಯ್ತು ಈ ಚರ್ಚೆಯ ಕಾರ್ಯಕ್ರಮದ ಅವಧಿಯಲ್ಲಿ ನಿಮಗೆ ಹೇಳಕ್ ಬಯಸ್ತೀನಿ. ಅದಕ್ಕೂ ಮುಂಚೆ ಈ ಚರ್ಚೆಯ ವಿಸ್ತಾರವನ್ನು ನಿರ್ಧರಿಸೋ ಪ್ರಶ್ನೆಗಳು. DK ಶಿವಕುಮಾರ್ ಮುಖ್ಯಮಂತ್ರಿ ಆದ ಬಳಿಕ ನಡೆದ ಮೊದಲನೇ ಶಾಸಕಾಂಗ ಸಭೆಯಿಂದ ದೂರ ಉಳಿದ ಶಾಸಕರು ಹೈಕಮಾಂಡ್ಗೆ ನೀಡ್ತಿರುವಂಥ ಸಂದೇಶವೇನು? ಹೈಕಮಾಂಡ್ ಏನು ಮಾಡ್ಬಿಡ್ತು, ಈ ಅಸಮಾಧಾನಿತರನ್ನ ಸಮಾಧಾನ ಮಾಡುವಂಥ ಭರದಲ್ಲಿ ತಪ್ಪಾಗಿದೆ, ಸರಿಪಡಿಸ್ತೀವಿ, ಎಲ್ಲರೂ ನಾವು ಸೇರಿಸ್ಕೊಳಕ್ಕಾಗಲ್ಲ, ಸೂಕ್ತ ಪರಿಹಾರ ಸೂಚಿಸ್ತೀವಿ, ಅವ್ರಿಗೆ ಯೋಗ್ಯ ನಿಗಮ ಮಂಡಳಿ ಸ್ಥಾನಮಾನವನ್ನು ನಾವು ಕೊಡ್ತೀವಿ, ಹೀಗೆಲ್ಲ ಆಶ್ವಾಸನೆ ಕೊಟ್ಟರು. ಸರಿಪಡಿಸೋ ಮುಂಚೆನೇ ಪೂರ್ಣ ಪ್ರಮಾಣದ ಸಂಪುಟ ರಚನೆಯನ್ನು ಮಾಡಿಬಿಟ್ರು. ಎಲ್ಲುಳಿತು ಆಸ್ಪದ? ಅಲ್ಲಿಗೆ ಮುಂದಿನ ಪ್ರಶ್ನೆ. ಇನ್ನೂ ಜನವನ್ನು ಈ ಸಂಪುಟದಿಂದ ಹೊರಗೆ ಕಳಿಸಿ ಮತ್ತೆ ಅಸಮಾಧಾನಿತರನ್ನ ಒಳಗೆ ಕಳಿಸ್ಕೊಳ್ಳೋ ಕಾರ್ಯಕ್ರಮ, ಆ ಒಂದು ಪ್ರಯತ್ನ ಇನ್ನೂ ಬಾಕಿ ಇದೆಯಾ ಅಂತ. ಇನ್ನು 2 ಪ್ರಮುಖ ಕಾರ್ಯಕ್ರಮಗಳಲ್ಲಿ ಗೈರಾದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಮೌನದ ಮೂಲಕ ನೀಡಿದ್ದ ಅಥವಾ ನೀಡುತ್ತಿರುವ ಸಂದೇಶವೇನು? ಇವಾಗ ನಾವು ಈ ಚರ್ಚೆ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಡೆಲ್ಲಿನಲ್ಲಿದ್ದಾರೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್, ಕಾರ್ಯಕಾರಿಣಿ ಸಭೆ ಇದೆ. ಅಲ್ಲಿ ಅಫ್ಕೋರ್ಸ್ ಮಾತಾಡ್ತಾರೆ. ಯಾಕೆ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡೋ ಕಾರ್ಯಕ್ರಮದಿಂದ ದೂರ ಉಳಿದ್ರಿ? ಯಾಕೆ ನೀವು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದ ಮೊದಲನೇ ಶಾಸಕಾಂಗ ಸಭೆಯಿಂದ ದೂರ ಉಳಿದ್ರಿ? ಅಷ್ಟಕ್ಕೂ ನಿಮಗೆ ಇನ್ನೂ ನಾವು ಏನು ಮಾಡ್ಬೋದು? ಇವೆಲ್ಲ ಚರ್ಚೆಗಳಲ್ಲಿ ನಡೀತದೆ. ನಾವು ಕಾಯ್ತಿದ್ವಿ ಅದರ ಔಟ್ಕಮ್ಮಿಗೆ. ಆಡಳಿತ ಪಕ್ಷದಲ್ಲಿ ಒಗ್ಗಟ್ಟಿನ ಕೊರತೆ, ವಿರೋಧ ಪಕ್ಷ ಬಿಕ್ಕಟ್ಟು ತೊರೆದು ಒಗ್ಗೂಡಲು ಕಾರಣವಾಗುತ್ತಾ? ಏನಾಯ್ತು, ಇಲ್ಲಿ ಕಾಂಗ್ರೆಸ್ ಅಲ್ಲಿ ಅಸಮಾಧಾನ ಇರೋದು ಓಕೆ, ಬಟ್ ವಿರೋಧ ಪಕ್ಷದಲ್ಲಿ ಬಿರುಕಿರೋದು ನಡೀತಾನೆ ಬಂದಿದೆಯಲ್ಲ. ವಿರೋಧ ಪಕ್ಷದಲ್ಲಿ ಒಂದು ಬಿರುಕಾದ್ರೆ ಆ ಮೈತ್ರಿ ಬಗ್ಗೆನೇ ಒಂದು ಪ್ರಶ್ನೆ. ಹಾಗಾಗಿ ನಾನೊಂದು ದಿವಸ ಕೇಳಿದೆ, BJP ಅವರು ಮೊದಲನೇದಾಗಿ BJP ಅವ್ರ ಜೊತೆ ಮೈತ್ರಿ ಮಾಡ್ಕೋಬೇಕು, ನಂತರ ಹೋಗಿ JDS ಜೊತೆ ಮಾಡ್ಕೋಬೇಕು ಅಂತ. ಆದರೆ ನಿಮ್ಮ ಎದುರಾಳಿಯಲ್ಲಿ ಒಂದು ವೀಕ್ನೆಸ್ ಇದೆ ಅಂತ ಕಂಡಾಗ ಸಾಧಾರಣ ಎದುರಿಸ್ತಿರೋರು ಅವ್ರೇನು ಮಾಡ್ತಾರೆ, ಒಂದಾಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲೂ ಅದಾಗುತ್ತಾ ಅಂತ ಪ್ರಶ್ನೆ. ಆಡಳಿತ ಪಕ್ಷದಲ್ಲಿರುವ ಬಿಕ್ಕಟ್ಟು, ಸರ್ಕಾರದ ಕಾರ್ಯವೈಖರಿ, ಆಡಳಿತ, ಒಟ್ಟಾರೆ ಸಾರ್ವಜನಿಕ ಜೀವನದ ಮೇಲಿನ ಪ್ರಭಾವವೇನು? ಈಗಾಗಲೇ ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಆಗಿದೆ. ಅಧಿಕಾರಿಗಳು ನಮ್ಮ ಮಾತು ಕೇಳ್ತಿಲ್ಲ, ನೀವು ನಮಗೆ ಟೈಮ್ ಕೊಡ್ತಿಲ್ಲ, ಅಸಮಾಧಾನದ ಮತ್ತೊಂದು ಆಯಾಮ ಇದು. ಆಡಳಿತದ ಮೇಲೆ ನೇರ ಪರಿಣಾಮ ಬೀರುವಂಥ ಆಯಾಮ ಇದು. ಆಡಳಿತ ಅಂದ ತಕ್ಷಣ ಸಾರ್ವಜನಿಕ ಜೀವನ, ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆಗಳು. ಇನ್ನು ಅಷ್ಟಕ್ಕೂ ಸುಭದ್ರ ಬಹುಮತ ಇರುವಂತಹ ಸರ್ಕಾರದ ನೇತೃತ್ವ ವಹಿಸಿರುವ ಮುಖ್ಯಮಂತ್ರಿ ಸಂಖ್ಯಾಬಲದ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ? ಇವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕೆಲವೇ ದಿನಗಳಲ್ಲಿ, ಅದಾದ್ಮೇಲಿಂದ 2ನೇ ಭಾಗದ ಸಂಪುಟ ಅಂದರೆ ಸಂಪುಟ ಪೂರ್ಣ ಪ್ರಮಾಣದ ರಚನೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲೂ 19 ಜನದ್ದು ಅವಾಗೂ ಹೇಳಿದ್ರು. ಏನಂದ್ರು, ಯಾರಪ್ಪ ರಾಜೀನಾಮೆ ಕೊಡ್ತೀರಿ ಕೊಡಿ, 2 ನಿಮಿಷದಲ್ಲಿ ನಾವು ಅಕ್ಸೆಪ್ಟ್ ಮಾಡಿಬಿಡ್ತೀವಿ. ಯಾಕೆ ಈ ಧೈರ್ಯ ಅಥವಾ ಆತ್ಮವಿಶ್ವಾಸ? ಕೆಲವರು ಬಂಡತನ ಅಂತ ಏನೇನೋ ಹೇಳ್ತಾರೆ. ಆದರೆ ಎಲ್ಲಿಂದ ಬರ್ತಿದೆ ಅಂದರೆ ಆ ಸುಭದ್ರ ಬಹುಮತ ಇದೆಯಲ್ಲ, ಆ ಸುಭದ್ರ ಬಹುಮತಕ್ಕೆ ಅಭದ್ರತೆ ಹೇಗೆ ಕಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಈ ಒಂದು ಆತ್ಮವಿಶ್ವಾಸದ ನಡೆ ಮತ್ತೆ ನುಡಿಯನ್ನ ಮುಖ್ಯಮಂತ್ರಿಗಳು ಆಡ್ತಿದ್ದಾರೆ. ಇದೇ ರೀತಿ 10 ಪ್ರಶ್ನೆಗಳಲ್ಲಿ ಕೇಳ್ತಾ ಈ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ನನ್ನ ಜೊತೆ ಬಂದಿದ್ದಾರೆ
ವಿನಾಯಕ್ ಭಟ್ ಮೂರೂರವರು ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು, ಚಾಂದ್ ಪಾಷಾ ಅವರು ಕಾಂಗ್ರೆಸ್ಸಿನ ವಕ್ತಾರರು, ರಾಜು ಗೌಡ್ರು JDS ಹಾಗೂ ಗೋವಿಂದ ರಾಜು ಅವರು ಬಿಜೆಪಿಯಿಂದ. ನಮಸ್ಕಾರ ಎಲ್ರಿಗೂ, ಸ್ವಾಗತ. ಸರ್, ಸಂಖ್ಯಾಬಲ ಇರೋದ್ರಿಂದ ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಸರ್, ಅಲ್ವಾ ಸರ್? ಅಸಮಾಧಾನ ಇದ್ರೆ ಇತ್ತು ಸರ್. ನೀವು ಆವಾಗಲೇ 10 ಸತಿ ಹೇಳಿದಿರಪ್ಪ, ಇರೋದೇ 32 ಸ್ಥಾನ, ನಾವು ಎಷ್ಟು ಜನಕ್ಕೆ ತೊಗೊಳ್ಲಿಕ್ಕಾಗ್ತದೆ, ಎಷ್ಟು ಜನ ಮಾಡ್ಲಿಕ್ಕಾಗ್ತದೆ ಅಂತ ನೀವು ಆಗಲೇ ಹೇಳಿದಿರಿ. ಹೀಗಿದ್ದಾಗ ಈಗ ಅಸಮಾಧಾನ ಇರೋರು ಇರ್ತಾರೆ, ಇರಲೇ ಬಿಡಿ, ಅಲ್ವಾ ಸರ್? ಇಲ್ಲ, ಪ್ರಶ್ನೆ ಅಲ್ಲ. ಈ ಒಂದು ಏನು ಅಸಮಾಧಾನ ಅನ್ನೋದು ಎಲ್ಲ ಪಕ್ಷಗಳಲ್ಲೂ ಕೂಡ ಆಯಾ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದಾಗ ಎಲ್ಲ ಕಡೆಯೂ ಬರುವಂಥದ್ದೇ. ಇದನ್ನು ಕಾಂಗ್ರೆಸ್ಸಲ್ಲಿ ಮಾತ್ರ ವಿಶೇಷವಾಗಿ ಬಂದಿಲ್ಲ. ಹಾಗಾಗಿ ಅಸಮಾಧಾನದ ಲಾಭ ಏನಾದ್ರು ಯಾರಾದರೂ ಪಡಿತೀವಿ ಅಂತೇಳಿ ಏನಾದರೂ ಹಗಲ್ಗನ್ಸು ಕಾಣ್ತಾ ಇದ್ದರೆ ಅದಕ್ಕಿಂತನೂ ತಪ್ಪು ತಿಳುವ ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ. ಈಗೇನು ಅಸಮಾಧಾನ ಎಲ್ಲಿ ಯಾವ ರೀತಿಯಲ್ಲಿ ಅಸಮಾಧಾನ? ಈಗ 7 ಜನ ಸರ್ ಕೇಳಿದ್ರಿ, ನಾನು ಅದಕ್ಕೆ ಹೇಳ್ಬಿಡ್ತೀನಿ. ಈಗ 7 ಜನ ಗೈರಾದ್ರು ಸರ್. ಮಹದೇವಪ್ಪ ಅವ್ರು ಬರಲಿಲ್ಲ, ವೆಂಕಟೇಶ್ ಅವ್ರು ಬರಲಿಲ್ಲ, MC ಸುಧಾಕರ್ ಅವ್ರು ಬರಲಿಲ್ಲ, ನಮ್ಮ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವ್ರು ಬರಲಿಲ್ಲ, ಹೀಗೆ ಒಂದು 7 ಜನ ಬರಲಿಲ್ಲ ಸರ್. ಇವರೆಲ್ಲರೂ ಬಹಳ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂತ ಜನ. ನಿಜ. ಅಂದ್ರೆ ಒಂದು ನಾಯಕತ್ವದ ಮೇಲೆ ಪ್ರಭಾವ ಬೀರುತ್ತೆ ಸರ್. ಇದು ನಾಯಕತ್ವದ ಸ್ಥಾನದಲ್ಲಿರೋರು ಎಲ್ಲರೂ ಒಗ್ಗೂಡಿಸಿ ಮುಂದೆ ತಗೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನ ರೂಪಿಸೋದ್ರಲ್ಲಿ ಇಂಥ ಘಟನೆಗಳು ಪ್ರಮುಖ ಪಾತ್ರ ನಿಭಾಯಿಸುತ್ತೆ ಸರ್. ಈಗ ಏನು ಗೈರು ಹಾಜರಾಗಿದ್ದಾರೆ, ಇದರಲ್ಲಿ ಹಲವಾರು ಜನ ಮಂತ್ರಿಗಳಾಗಿದ್ದವರು. ಹೌದು. ಹೊಸಬರಿಗೆ ಅವಕಾಶ ಮಾಡಿಕೊಡುವಂಥ ಒಂದು ವಿಚಾರವಾಗಿ ಸಮುದಾಯವಾರು ಅಥವಾ ಜಿಲ್ಲಾವಾರು ಇವ್ರನ್ನಾಗೆ ಪಕ್ಷದ ಕೆಲಸಕ್ಕೆ ಉಪಯೋಗಿಸ್ಕೋಬೇಕು ಅಂತೇಳಿ ನಮ್ಮ ಪಕ್ಷ ತೀರ್ಮಾನ ತಗೊಂಡು ಕೆಲವ್ರನ್ನ ಮಂತ್ರಿಮಂಡಲದಿಂದ ಕೈ ಬಿಟ್ಟಿದ್ದಾರೆ. ಹಾಗಂತ ಮಾತ್ರಕ್ಕೆ ಅವರು ಸಹಜ ಅಸಮಾಧಾನ. ನಾನು ಯಾರಿಗೆ ಸರ್ ನಮ್ಮಲ್ಲಿರೋ 136 ಜನಕ್ಕೂ ಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ. ಆಫ್ಕೋರ್ಸ್ ಇಲ್ಲಿಗೆ ಅಸಮಾಧಾನ ತೋರಿಸುವಂಥವ್ರು ಇದೇ ಜನ ಇನ್ನು ಚುನಾವಣೆ ಬಂದಾಗ ಕಚೇರಿನ ಎಡತಾಗ್ತಾ ಇರ್ತಾರೆ, ಸೀಟ್ಗೋಸ್ಕರ ಎಡತಾಗ್ತಿರ್ತಾರೆ. ಆವಾಗ B.Pharm ಸಿಕ್ಕಿದ್ರೆ ಸಾಕಪ್ಪ ಅಂತಿರ್ತಾರೆ. ಈಗೇನೋ ಜನ ಆಶೀರ್ವಾದ ಮಾಡಿ ಬಂದ್ಬಿಟ್ಟಿದ್ದೀವಿ, ಸ್ವಲ್ಪ ಅವರು ಯೋಚನೆ ಮಾಡಬೇಕಾಗಿ ಬರುತ್ತೆ. ನಾವು ಇದ್ವಿ 3 ವರ್ಷ, ಬೇರೆಯವ್ರಿಗೂ ಬಿಟ್ಕೊಡೋಣ ಅಂತ ಹೇಳಿ. ಇನ್ನು ಕೆಲವರು ಅವರು ನಮ್ಮ ಮೂಲಕ ಅವ್ರ ಪಕ್ಷದವ್ರಿಗೆ ಬೈತಿದ್ದಾರೆ ಸರ್. ಅವ್ರ ಪಕ್ಷದವ್ರಿಗೆ ಹೇಳ್ತಿದ್ದಾರೆ, ಏನ್ರಿ ನಿಮ್ಗೆ ಸಮಾಧಾನನೇ ಆಗೋದಿಲ್ಲ, ಅಸಮಾಧಾನ ಅಂತ ಹೇಳಿದ್ ಕೇಳಿದ್ರು. ಅವ್ರ ಅಸಮಾಧಾನ ಅದಕ್ಕೆ ನಾನು ಹೇಳ್ತಾರೆ ಅಸಮಾಧಾನ ಅಂತ ಹೇಳಿದ್ದಕ್ಕೆ. ಹಾಗಾಗಿ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ನೀವು ಹೇಳ್ದಂಗೆ ನಿಮ್ಮ ಪ್ರಶ್ನೆಯಲ್ಲೇ ಇರೋ ರೀತಿಯಲ್ಲಿ 134 ಸೀಟ್ ಯಾವ ರೀತಿ ಹಂಚೋದು ಸರ್? ಹಾಗಾಗಿ ನಮ್ಮಲ್ಲಿ ಏನಿಲ್ಲ, ಸಣ್ಣ ಪುಟ್ಟ ಅಸಮಾಧಾನ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವು ಅದೆಲ್ಲವನ್ನ ಸರಿಪಡಿಸ್ಕೊಂಡು ತೂಗಿಸ್ಕೊಂಡು ನಾವು ಮುಂದಕ್ಕೆ ಹೊರಡ್ತೀವಿ, ಒಳ್ಳೆ ನೀವು ಗಮನಿಸಿದ್ದೀರಾ, ಸಿದ್ದರಾಮಯ್ಯನವ್ರ ಅಧಿಕಾರದಲ್ಲಿ ಇಲ್ಲ ಅಂದ್ರೆ ಅಸಮಾಧಾನ ಸ್ವಲ್ಪ ಎದ್ದು ಕಾಣ್ತದೆ. ಸಿದ್ದರಾಮಯ್ಯನವ್ರು ಮೌನವಾಗಿದ್ರೆ ಅಸಮಾಧಾನ ಎದ್ದು ಕಾಣ್ತದೆ. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಈ ರೀತಿಯ ಅಸಮಾಧಾನ, ಈ ಅಲೆ, ಈ ಭಿನ್ನಾಭಿಪ್ರಾಯ, ಬಂಡಾಯ ಇವೆಲ್ಲ ನಾವು ಯಾವ್ದು ನೋಡ್ಲಿಲ್ಲಪ್ಪ. ಅಂದ್ರೆ ಅದೇನು ಸರ್ಕಾರದ ಮೊದಲನೇ ಅವಧಿ ಅಂತ ಹಂಗಾಗುತ್ತೋ, ಅಥವಾ ಸ್ಟಾರ್ಟಿಂಗು ಸರ್ಕಾರದ್ದು, ಈಗ ಹೊಸ ಸರ್ಕಾರ ಬಂದಿದೆ ಮುಂದೇನೂ ಅವಕಾಶ ಇರುತ್ತೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸೋದಿಲ್ವೋ? ಹೇಗಿದನ್ನು ನಾವು ಗಮನಿಸಬೇಕು. ಯಾಕಂದ್ರೆ ಅವತ್ತು ಹಿರಿಯ ಶಾಸಕರಿದ್ರು. ಇದೇ ಮೊಳಕಾಲ್ಮೂರಿನ ಗೋಪಾಲ್ ಕೃಷ್ಣ ಅವರು ಅವತ್ತಿಗೂ ಇದೇ ಹಿರಿತನವನ್ನ ಇಟ್ಕೊಂಡವ್ರಲ್ವಾ? ಪ್ಲೀಸ್ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಉದಾಹರಣೆ ನನಗನ್ಸೋದು ಏನಂದರೆ, ರಾಜಗೌಡ್ರೆ ಸ್ವಲ್ಪ ಬೇಜಾರಾಗ್ಬೋದು. ಏನಂತಂದರೆ, ಈ ಜನತಾದಳದ ಇತಿಹಾಸ ಇದೆಯಲ್ಲ, ಅದು ಸಿದ್ದರಾಮಯ್ಯನವ್ರ ಜೊತೆಗಿದೆ. ಅವ್ರಿಗೆ ಯಾಕೆ ಬೇಜಾರು? ಅವರೇ ಹೇಳ್ಕೊತಾರಲ್ಲ, ನಾವೇ ಕಳಿಸೋ ಸಿದ್ದರಾಮಯ್ಯ. ಅಲ್ಲ, ಆ ಇತಿಹಾಸ ಇದೆಯಲ್ಲ, ನೀವು ನೋಡಿ, ಜನತಾದಳ ಸರ್ಕಾರ ನಮ್ಮ ರಾಜ್ಯದಲ್ಲಿದ್ದಾಗೆಲ್ಲ ಹಿಂದೆ ಏನೇನು ಡೆವಲಪ್ಮೆಂಟ್ಗಳಾಗಿದೆ ಅದನ್ನು ನೋಡಿದ್ರೆ ನಿಮ್ಗೆ ಆ ರಾಜಕೀಯ ಹೇಗೆ ಅದನ್ನು ಆ ರಾಜಕೀಯ ಮಾಡೋದು ಇದೆ ಅಂತಿದೆಯಲ್ಲ, ಅದನ್ನು ಬಹುಶಃ ಸಿದ್ದರಾಮಯ್ಯನವರು ಚೆನ್ನಾಗಿ ಅದ್ರಲ್ಲಿ ಪಳಗ್ಬಿಟ್ಟಿದ್ದಾರೆ, ದೇವೇಗೌಡರ ಜೊತೆ ಪಳಗ್ದವರು ಅವರು. ಸೊ ಹಾಗಾಗಿ ಅವರು ಈಗ ಅಸಮಾಧಾನ ಅಥವಾ ಭಿನ್ನಮತ ಹುಟ್ಟಾಕೋದಕ್ಕೂ ಭಿನ್ನಮತ ಸುಮ್ಮನೆ ಉಳಿಸೋದಕ್ಕೂ ಎರಡರಲ್ಲೂ ಅವರು ಭಾಳ ಏನು ಚತುರ ರಾಜಕಾರಣಿ ಅವರು ಕರ್ನಾಟಕದಲ್ಲಿ, ಅದರಲ್ಲಿ ಅನುಮಾನನೇ ಇಲ್ಲ. ಹಾಗಾಗಿ DK ಶಿವಕುಮಾರ್ ಅವರು CM ಆದಾಗ ಅವ್ರಿಗೆ ಭಾಳ ಏನು ನೆಮ್ಮದಿಯಿಂದ ಅವರು ಅಧಿಕಾರ ಮಾಡೋಕ್ಕೆ ಬಿಡ್ತಾರೆ ಅನ್ನೋ ನಿರೀಕ್ಷೆ ಅಂತೂ ಖಂಡಿತ ನನಗಂತೂ ಇರಲಿಲ್ಲ. ಓಕೆ. ಹಾಗಾಗಿ ಅದರ ಪರಿಣಾಮಗಳು ಈಗ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಏನು ಬೇಕೋ ಅದು ಕೊಟ್ಟರೆ ಅವರು ತಮ್ಮ ಮೌನವನ್ನ ಮುರಿದು ಮಾತಾಡ್ತಾರೆ. ಅವ್ರಿಗೆ ಬೇಕಾಗಿರೋ CM ಸೀಟು ಬಿಟ್ರೆ ಇನ್ನೇನ್ ಬೇಕೋ ಅದನ್ನ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಕಾಂಗ್ರೆಸ್ನವರು. ಮಗನನ್ನ ಫಸ್ಟ್ ಇದರಲ್ಲೇ CM ಮಾಡಿದ್ದಾರೆ. ಕೇಳಲಿಕ್ಕಿಲ್ಲ, ಬಟ್ ಏನಂದ್ರೆ ಒಂದು ಸಣ್ಣ ಅಸಮಾಧಾನ ಅಥವಾ ಒಂದು ಇದು ಒಳಗಡೆಯಿಂದ ಇರುತ್ತಲ್ಲ. ಅಲ್ಲ, ತನ್ನ ಜನ ಅಂತ ಯಾರ್ಯಾರು ಗುರುತಿಸಿದ್ರು ಅಥವಾ ಇವ್ರು ಯಾರನ್ನ ಶಿಫಾರಸ್ ಮಾಡಿದ್ರು ಅವ್ರಿಗೆ ಕೊಟ್ರೆ ತಣ್ಣಗಾಗ್ಬೋದಾ ಅಂತ. ಯಾಕಂದ್ರೆ ಸಿದ್ದರಾಮಯ್ಯನವ್ರನ್ನ ಈ ಪರಿಸ್ಥಿತಿನಲ್ಲಿ ಮ್ಯಾನೇಜ್ ಮಾಡ್ಬಿಟ್ರೆ, ಐ ಮೀನ್ ಇನ್ ಮೈ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ನಾನು ಹೇಳೋದು, 50% ಆಫ್ ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. 51% ಆಫ್ ದ ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಬಟ್ CM ಆದವ್ರಿಗೆ
ಎಲ್ಲದನ್ನು ಬೇರೆಯವರ ಇದಕ್ಕೆ ತಕ್ಕಂಗೆ ಮಾಡೋಕ್ಕಾಗಲ್ವಲ್ಲ. ಬಟ್ ನೀವು ಮೊದಲು ಮಾತಾಡ್ತಾ ಹೇಳಿದ್ರಲ್ಲ, ಏನಂದರೆ ಕಾಂಗ್ರೆಸ್ ಹೈಕಮಾಂಡು ಫಸ್ಟ್ ಸ್ವಲ್ಪ ಎಡು ಬಿಡ್ತು ಅಂತ ಅನಿಸುತ್ತೆ ನನಗೆ. ಅದನ್ನು ಸ್ವಲ್ಪ ಚೆನ್ನಾಗಿ ಅವರು ಮ್ಯಾನೇಜ್ ಮಾಡ್ಕೊಂಡಿದ್ರೆ ಈ ಥರ ಅಸಮಾಧಾನಕ್ಕೆ ಅಥವಾ ಈ ಥರ ಭಿನ್ನಮತಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಇಲ್ಲ, ಆ ಪ್ರಶ್ನೆಗೆ ಬರ್ತೀನಿ. ಗೋವಿಂದ ರಾಜು ಅವರೇ ಮತ್ತೆ ರಾಜು ಗೌಡ್ರೆ, ನೋಡಿ ನಿಮ್ಮ ಮುಂದೆ SIRದು ಲೇಟೆಸ್ಟ್ ವಿಷಯ. ಈಗ ಬೆಂಗಳೂರಿನಲ್ಲಿ ಡಿಲೀಟ್ ಆಗಿರುವಂಥ ಮತಗಳ ಪೈಕಿ ಬಹುತೇಕ ಮತಗಳು BJP ಶಾಸಕರಿರುವಂಥ ಕ್ಷೇತ್ರದಲ್ಲಿ ಡಿಲೀಟ್ ಆಗಿದೆ ಅಂತ ವರದಿ ಬಂದಿದೆ. ಅದು ನೀವು ಫೈಟ್ ಮಾಡಬೇಕಾಗಿರುವಂಥದ್ದು ಮುಂದಿನ ದಿನಗಳಲ್ಲಿ. ಅದು ಬೈ ಆ್ಯಂಡ್ ಲಾರ್ಜ್ ಅದು ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಿದ್ದು, ಸ್ಥಳೀಯ ಸರ್ಕಾರಕ್ಕಲ್ಲ ಅದು. ಆದರೂ ಆ ಡಿಲೀಷನ್ ಪ್ರಾಸೆಸ್ ಅಲ್ಲಿ ಭಾಗವಹಿಸಿದಂಥವ್ರು ಯಾರು ಏನು ಅದೆಲ್ಲ ಡೀಟೇಲ್ಸ್ಗೆ ಹೋಗ್ಬೇಕಾಗ್ತದೆ. ಯು ವಿಲ್ ಹ್ಯಾವ್ ಟು ಫೈಟ್. ಅದನ್ನ ರಸ್ತೆ ಮೇಲೆ ನೀವು ಹೋರಾಟ ಮಾಡಬೇಕಾಗ್ತದೆ. ನೆರೆ, ಬರ, ಬೆಳೆ ನಷ್ಟ, ನಾಗೇಂದ್ರ, ಕಾವೇರಿ, ಬಿಡದಿ, ಹನೂರು, ಹೀಗೆ 10 ವಿಷಯಗಳು ನಿಮ್ಮ ಮುಂದೆ. ಆದರೆ ಗೊತ್ತಿಲ್ಲಪ್ಪ ಅಂದ್ರೆ ನೀವು ಎಷ್ಟು ಪ್ರಬಲವಾಗಿ ಇದನ್ನೆಲ್ಲ ನಿಭಾಯಿಸಿದಿರಿ ಇಲ್ಲಿವರೆಗೂ. ನಿಮ್ಮ ಪ್ರಕಾರ ಸರ್ಕಾರದಲ್ಲಿ ಇರುವಂಥ ಅಥವಾ ಆಡಳಿತ ಪಕ್ಷದಲ್ಲಿ ಇರುವಂಥ ಒಂದು ಅಸಮಾಧಾನದ ಅನುಭವ ನಿಮಗಾಯ್ತಾ? ಅದರ ಅನುಕೂಲ ನಿಮಗೆ ಸಿಕ್ತಾ? ಪ್ಲೀಸ್ ಸರ್, ಇಲ್ಲಿ ನಾವು ಸರ್ಕಾರದ ತಪ್ಪುಗಳು ಜನರಿಗೆ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನ ನಾವು ಇವತ್ತು ರಾಜ್ಯ ಜನತೆ ಮುಂದೆ ನಾವು ಇಡ್ತಾ ಇದ್ದೀವಿ. ಎಲ್ಲಿಟ್ರಿ? ನಾಗೇಂದ್ರ ವಿಚಾರವಾಗಿ ಇಟ್ಟಿದ್ದೀವಲ್ಲ. ಈಗ ರಾಜೀನಾಮೆ ಕೊಡಿ ಅಂದರೆ ಇವ್ರು ತನಕೇ ರೆಡಿ ಇಲ್ಲ, ಅವರು ಪರವಾಗಿ ನಿಲ್ಲುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು 187 ಕೋಟಿ ಹಗರಣ ಆಗಿದೆ ಅಂತ ಹೇಳಿದ ತಕ್ಷಣ ಸನ್ಮಾನ ಸಿದ್ದರಾಮಯ್ಯನವರು ಸದನದ ಒಳಗಡೆ ಈ 187 ಕೋಟಿ ಮಾತ್ರ ಡೈರೆಕ್ಟ್ ಟ್ರೆಜರಿಯಿಂದ ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಂತ ನೇರವಾಗಿ ಹೇಳಿದ್ರು. ಇದ್ರ ವಿರುದ್ಧವಾಗಿ ಇವತ್ತು ಚಾರ್ಜ್ ಶೀಟ್ ಕೂಡ ಫೈಲ್ ಆಗಿದೆ. ಇದನ್ನೆಲ್ಲವನ್ನು ಬದಿಗೊತ್ತಿ ಇವತ್ತು ಒಬ್ಬ ಭ್ರಷ್ಟ ಸಚಿವನ ಮತ್ತೆ ಕ್ಯಾಬಿನೆಟ್ ಒಳಗಡೆ ತೊಗೊಂಡು ನಾವೇನೋ ದೊಡ್ಡ ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಬಿಂಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಏನು ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಣ್ಣ ಸಣ್ಣ ವ್ಯಾಪಾರಕ್ಕೋ ಮತ್ತೊಂದಕ್ಕೋ ಆ ಸಮುದಾಯದ ಯುವಕರಿಗೆ ಸಿಕ್ತಂಥ ಒಂದು ಪ್ರತಿಫಲಗಳನ್ನು ಪಡೆಯೋದಕ್ಕೆ ಇವತ್ತು ಏಕಾಏಕಿ ಒಂದು ಟ್ರೆಜರಿಯಿಂದ ಏಕಾಏಕಿ ಒಂದು ಸರ್ಕಾರ ದುಡ್ಡನ್ನು ಅವರು ಬೇಕಾದ ರೀತಿಯಲ್ಲಿ ಆಂಧ್ರದ ಯಾವುದೋ ಒಂದು ಎಣ್ಣೆ ಅಂಗಡಿಗೋ ಚಿನ್ನದ ಅಂಗಡಿಲೋ ಬಳಸ್ಕೊಂಡು ಇವ್ರು ಮನೆ ತುಂಬಿಸ್ಕೊಳ್ಳೋಂಥ ಕೆಲಸ ಮಾಡಿದಂಥ ಸಚಿವನ್ನ ಇವತ್ತು ಕ್ಯಾಬಿನೆಟಲ್ಲಿ ಕೂರಿಸ್ಕೊಂಡು ಇವತ್ತು ಏನು ನಾವು ಜನರ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರಲ್ಲ, ಇಟ್ಸ್ ಅ ಫೇಲ್ಯೂರ್ ಗೌರ್ಮೆಂಟ್ ಸರ್. ಇವತ್ತು ಜನರು ಇವತ್ತು ಪ್ರಶ್ನೆ ಕೇಳೋದಕ್ಕೆ ಇವರು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಒಂದ್ ನಿಮಿಷ ಮಾಹಿತಿ ಇದೆ ನಿಮ್ಮ ಹತ್ರ, ಇಷ್ಟು ಮಾಹಿತಿ ಇದೆ, ನಿಮಗ್ ಕಾಣ್ತಿದೆ ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿ ಒಂದು ಬಿರುಕು ನಿಮಗ್ ಕಾಣ್ತಿದೆ. ನೀವು ಇದರ ಅನುಕೂಲವನ್ನ ಪಡ್ಕೊಳ್ಳೋದಕ್ಕೆ ಖಂಡಿತ ನಾವು ನಿಮ್ಮನೆ ಗಟ್ಟಿ ಇರ್ಬೇಕು, ಖಂಡಿತ ಗಟ್ಟಿ ಇದೆ ಸರ್. ನಾವು ಇವತ್ತು ಜನರ ಪರವಾಗಿ ಒಟ್ಟಾಗಿ ನಿಂತ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ವಿ. ಜನರಿಗೆ ಯಾವ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದು ಜನರಿಗೆ ತಲುಪಿಸುವಂಥ ಕೆಲಸ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಒಂದು ಮಂಡು ಸರ್ಕಾರ, ಜಡ್ಡು ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಇವತ್ತೇನು ಕಳೆದ 3 ವರ್ಷದಲ್ಲಿ ಸರ್ ಈ ರಾಜ್ಯದಲ್ಲಿ ಹೆಚ್ಚಿನ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನದು ಕುರ್ಚಿ ಗಲಾಟೆ. ಕಳೆದ 1.5 ವರ್ಷದಿಂದ ನಾನು ಸಿಎಂ ಬದಲಾವಣೆ ಇದೇ ಚರ್ಚೆ ಆಯಿತು. ಕಳೆದ 3 ತಿಂಗಳಲ್ಲಿ ಏನು ಹೊಸದಾಗಿ ಬಂದಂಥ ಮುಖ್ಯಮಂತ್ರಿಗಳು ಅರ್ಧ ಸಂಪುಟ ರಚನೆ ಮಾಡಿ ಇನ್ನರ್ಧ ಮಾಡೋದಕ್ಕೆ ಕಳೆದ 2 ತಿಂಗಳಿಂದ ಹರಸಾಹಸ ಪಟ್ಬಿಟ್ರು. ಇದ್ರ ಜೊತೆಯಲ್ಲಿ ಇನ್ನೇನು ಅರ್ಧ ಸಂಪುಟ ಮತ್ತೊಮ್ಮೆ ರಚನೆ ಮಾಡಿದ್ದಾದರೂ ಖಾತೆ ಹಂಚಕ್ಕೆ ಇನ್ನೊಂದು ಗೊಂದಲ ಸೃಷ್ಟಿ ಮಾಡ್ಕೊಂಡು ಇವತ್ತು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಗಳಿಗೆ ಚರ್ಚೆ ಆಗ್ತಾ ಇಲ್ಲ, ಜನರ ಸಮಸ್ಯೆಗಳಿಗೆ ಚರ್ಚೆ ಆಗ್ತಾ ಇಲ್ಲ. ಇದೆಲ್ಲವೂ ಕೂಡ ಅವರು ಕುರ್ಚಿಗೆ ಭದ್ರ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ಆಗ್ತಾ ಇದೆ. ಇವತ್ತು ಮುಂದೆ ವರದ ಭಾಗವಾಗಿ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ತಿಲ್ಲ ಅಂದ್ರೆ ಜನರ ಪರವಾಗಿ ಇದನ್ನ ಚರ್ಚೆ ಯಾರು ಚುನಾಯಿತರಿದ್ದಾರೆ? ವಿರೋಧ ಪಕ್ಷದವರೇ ತಾನೆ. ಖಂಡಿತವಾಗ್ಲೂ ಇವತ್ತು ಖಂಡಿತವಾಗ್ಲೂ ಪ್ರಶ್ನೆಗಳು ಎತ್ತಿದ್ರೆ ಯಾರು ಉತ್ತರ ಕೊಡಕ್ ರೆಡಿನೇ ಇಲ್ಲ ಸರ್. ಆ ಮಟ್ಟದಲ್ಲಿ ಇವತ್ತು ಎಲ್ಲವೂ ಕೂಡ ಈ ಸದನಕ್ಕೆ ಸರಿಯಾಗಿ MLAಗಳು ಬರ್ತಾ ಇಲ್ಲ, ಸಚಿವರುಗಳು ಬರ್ತಾ ಇಲ್ಲ. ಆ ಮಟ್ಟದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಇವತ್ತಿರ್ತಕ್ಕಂಥ ಸರ್ಕಾರದಲ್ಲಿ ಮುಂದುವರೆದ ಭಾಗವಾಗಿ ಇವತ್ತು ಚರ್ಚೆ ನಡೀತಾ ಇರ್ತಕ್ಕಂಥದ್ದು. CLP ಮೀಟಿಂಗ್ಗೆ ನಾಯಕರುಗಳು ಗೈರಾಜರು. ಇವತ್ತು ಸಿದ್ದರಾಮಯ್ಯನವರ ಸೈಲೆಂಟು ಹಲವಾರು ಪ್ರಶ್ನೆಗಳನ್ನ ಹುಟ್ಟಾಗ್ತಾ ಇದೆ, ಹಲವಾರು ಗೊಂದಲಗಳನ್ನು ಸೃಷ್ಟಿ ಆಗ್ತಾ ಇದೆ. ಇವತ್ತು ಹೊಸ ಮುಖ್ಯಮಂತ್ರಿ ಬಂದು ಹೊಸತನ ಏನೋ ರಾಜ್ಯದಲ್ಲಿ ಕಾಣ್ತದೆ, ಹೊಸದಾಗಿ ಯೋಜನೆಗಳು ತರ್ತಾರೆ ಅನ್ನೋ ವಿಚಾರ ಏನು ನೀವು ಕೂಡ ಚರ್ಚೆ ಮಾಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಚರ್ಚೆ ಆಗ್ತಾ ಇರೋದೇನೋ ಗೊಂದಲಮಯ ಸರ್ಕಾರ, ಗೊಂದಲ ವಿಚಾರಗಳು, ಗೊಂದಲ ಜನರಿಗಿಂತ ಏನೋ ಒಂದು ಯೋಜನೆಗಳು ತರ್ತಾ ಇದೀವಿ. ಇಲ್ಲೆಲ್ಲ ಒಂದ್ ಕಡೆ ಹೋಗಿ ಹೊಸದಾಗಿ ಕಲ್ಲು ಹಾಕುವಂತ ಯೋಜನೆಗೆ ಇಲ್ಲ ಪೂಜೆ ಮಾಡ್ತಾ ಇದೀವಿ. ಈ ವಿಚಾರ ದಿನ ಬೆಳಗಾದ್ರೆ ಯಾವ್ದೋ ಮುಖ್ಯಮಂತ್ರಿಗಳು ಸಚಿವರು ಮಾಡ್ತಾ ಇದೆ ಅಂದ್ರೆ ಈ ರಾಜ್ಯದಲ್ಲಿ ಯಾವ್ದೋ ಮಾಧ್ಯಮ ಮೂಲಕ ಇದ್ರೆ ನೀವಾದ್ರೂ ತೋರಿಸಿ. ಬಂಡ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಹೇಳಿದ್ರಿ ರಾಜುಗೌಡ್ರೆ. ಈಗ ಏನ್ ಸಂದೇಶ, ಯಾರು ಯಾರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ? ಇಲ್ಲ, ಸಿದ್ದರಾಮಯ್ಯನವರು ಅವ್ರು ಕೊಟ್ಟಂಥ ಸಂದೇಶ ಸ್ಪಷ್ಟವಾಗಿದೆ. ಹೈಕಮಾಂಡ್ಗೆ ಈ ಹಿಂದೆ ಡೆಲ್ಲಿಲಿ ಕೂತು ಒಂದು ಪ್ರೆಸ್ ಮೀಟ್ ಮಾಡಿದ್ರು, 5 ವರ್ಷ ನಾನೇ CM ಅಂತ. ಸೊ ಹೈಕಮಾಂಡ್ ನನ್ನನ್ನು ಮೀರಿ ನೀವೇನೋ ಮಾಡ್ತಾ ಇದ್ದೀರಿ,
ಮಾಡಿದ್ದೀರಿ. ನೀವೇನೋ ಮಾಡ್ತಾ ಇದ್ದೀರಿ, ಇನ್ನೂ ಈಗಲೂ ಮಾಡ್ತಾನೇ ಇದ್ದೀರಿ. ಯಾಕೆಂದರೆ ಅವ್ರು ಕೊಟ್ಟಂಥ ಒಂದು ಪಟ್ಟಿಲೂ ಅವ್ರದ್ದೇ ಆದಂಥ ಯಾರು ಮಂತ್ರಿಗಳು ಆಗಲಿಲ್ಲ. ಇಲ್ಲಿ ಸೀನಿಯಾರಿಟಿ ಬಗ್ಗೆ ಒಂದಷ್ಟು ನಮ್ಮ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ನೀವು ಈಗ ಮೊಣಕಾಲ್ಮೂರು ಕ್ಷೇತ್ರದ ಶಾಸಕರು ಒಂದು 5 ರಿಂದ 6 ಬಾರಿ ಗೆದ್ದಿದ್ರು. ಹಿಂದೆ ಲಾ ಓದಂಥ ವ್ಯಕ್ತಿ. ಪಾಪ ಸಿದ್ದರಾಮಯ್ಯವರ ಮಗ ಇನ್ನೂ ಕೂಸು ರಾಜಕೀಯದಲ್ಲಿ. ಅವ್ರ ಲೆಕ್ಕಕ್ಕೆ ನೋಡಿಕೊಂಡ್ರೆ ಪಾಪ ಒಂದೇ ಒಂದು ಸತಿ MLA ಆಗಿರುವಂಥವ್ರು. MLC ಈಗ MLC ಮಾಡಿದ್ದಾರೆ, ಹಿಂದೆ ಒಂದು ಸತಿ ಅದೇ, MLA ಅದೇ, ಆಗಿದ್ರು. ಹಿಂದೆ ಅದೇನೋ ಆಗಿದೆ. ಅವ್ರ ಅಪ್ಪನ ಜಾಗದಲ್ಲಿ MLA ಆದಂಥವ್ರು. ಅವ್ರನ್ನ ಕರ್ಕೊಂಬಂದು ಮಿನಿಸ್ಟ್ರು ಮಾಡೋವಂಥ ಹರ್ಕತ್ ಏನಿತ್ತು ಅನ್ನೋದು ನನಗೆ ಇವತ್ತು ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಅವರ ಆಂತರಿಕ ವಿಚಾರಗಳು ಆದರೂ ಕೂಡ ಹೇಳ್ತೀನಿ. ಈ ಸುಮಾರು 7 ಸತಿ 6 ಸತಿ ಗೆದ್ದಂಥವ್ರನ್ನೆಲ್ಲ ಗಾಳಿಗೆ ತೂರಿ ಸಿದ್ದರಾಮಯ್ಯವ್ರ ಮಗನ್ನ ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು ಅನ್ನೋದು ಜನಕ್ಕೆ ಸ್ಪಷ್ಟವಾಗಿ ಗೊತ್ತಿದೆ. ಸಿದ್ದರಾಮಯ್ಯನವ್ರನ್ನ ಪ್ಲೀಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಅದೇ ಇನ್ನೊಂದು ಸಾರಿ 2ನೇ ಸತಿ ಲಿಸ್ಟ್ ಮಾಡಿದಾಗ ಪಾಪ ನಮ್ಮ ಶಿವಮೊಗ್ಗ ಚಿಕ್ಕಮಂಗ್ಳೂರು ಭಾಗದ MLC ಗಾಯತ್ರಿ ಅವರು ಹೆಸರು ಲಿಸ್ಟಲ್ಲಿ ಬಂದಾಗ ಅದು ಯಾಕೆ ಅವ್ರು ಸಹಿಸ್ಕೊಳ್ಳಿಲ್ವೋ ಗೊತ್ತಿಲ್ಲ. ತನ್ನ ಮಗನ ವರ್ಚಸ್ಸು ಎಲ್ಲಿ ಕಮ್ಮಿ ಆಗುತ್ತೋ ಅಂತ. ಅವ್ರಿಗೆ ವರ್ಚಸ್ಸೇ ಇಲ್ಲ, ವರ್ಚಸ್ಸು ಇನ್ನೆಲ್ಲಿಂದ ಕಮ್ಮಿ ಆಗ್ಲಿಕ್ಕೆ ಸಾಧ್ಯ? ಸಿದ್ದರಾಮಯ್ಯನವ್ರ ವರ್ಚಸ್ಸು ಬೇರೆ, ಆದರೆ ಅವ್ರ ಮಗವ್ರ ವರ್ಚಸ್ಸು ಬೇರೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಸರ್ಕಾರ ಕಳೆದ 5 ವರ್ಷದಿಂದ ಟೇಕ್ ಆಫೇ ಆಗಿಲ್ಲ ನನ್ನ ಲೆಕ್ಕಕ್ಕೆ. ಟೇಕ್ ಆಫೇ ಆಗಿಲ್ಲ. ಏನು ಸರಿಯಾಗಿ ಸರ್ಕಾರದಲ್ಲಿ ಏನು ನಡೀತಾನೆ ಇಲ್ಲ. ಮಾತೆತ್ರ ಬರೀ ಹಗರಣಗಳೇ, 1-2 ಬಾಯಿ ಬಿಟ್ಟರೆ ಹಗರಣ. ಈಗ ಬಿಡ್ದಿಗೆ ಬನ್ನಿ, ಕುಮಾರಸ್ವಾಮಿಯವರ ಕನಸಿನ ಕೂಸು ನಿಮ್ದೇನ್ರಿ? ನಮ್ಮ ಕನಸಿನ ಕೂಸನ್ನ ನೀವು ಯಾಕ್ರಿ ಸಾಕಕ್ಕೆ ಹೋಗ್ತೀರಿ? ನಿಮ್ದು ಯಾವ ಕೂಸಿಲ್ವಾ? ಕುಮಾರಸ್ವಾಮಿ ಹುಟ್ಟಿದ ಕೂಸಿಗೆ ನೀವು ಕುಲಾವಿ ಹೊಲಿಸ್ಬೇಕಾ? ಎಂಥ ಕರ್ಮ ರೀ ಕಾಂಗ್ರೆಸ್ದು. ಮಾತೆತ್ತರೆ ನಮ್ಮ ಸಂಪೂರ್ಣ ಮೆಜಾರಿಟಿ ಇದೆ, ರಾಷ್ಟ್ರೀಯ ಪಕ್ಷ ಅಂತ ಹೇಳ್ತೀರಿ. ನಮ್ಮಂಥ ಪ್ರಾದೇಶಿಕ ಪಕ್ಷಗಳು ಮಾಡಿದಂಥ ಯೋಜನೆಗಳನ್ನ ಒಂದು ಮೇಕೆದಾಟು ಕಟ್ತೀವಿ ಅಂದ್ರಿ, ನೀರಾವರಿ ಯೋಜನೆ ಮಾಡ್ತೀವಿ ಅಂದರೆ ನಿಮ್ಮ ಯೋಗ್ಯತೆಗೆ ಒಂದೇ ಒಂದು ಒಳ್ಳೆ ಯೋಜನೆ. ಈಗ ಇರೋ ಅಸಮಾಧಾನದಿಂದ ಇದು ಯಾವುದು ಆಗ್ತಾ ಇಲ್ಲ ಅಂತ ನಿಮ್ಮ ಪಾಯಿಂಟ್. ಖಂಡಿತವಾಗ್ಲೂ ಅಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಎತ್ತಿ ಏರಿಗೆ ಎಳಿತಾ ಇದೆ, ಕೋಣ ಕೆರೆಗೆ ಎಳಿತಾ ಇದೆ. ಸಿದ್ದರಾಮಯ್ಯ ಒಂದು ಕಡೆ ಎಳಿತಾ ಇದ್ದಾರೆ, ಪಾಪ DK ಟೀಮ್ ಒಂದು ಕಡೆ ಎಳಿತಾ ಇದೆ. ಇಲ್ಲಿ ಯಾವುದೊಂದು ಸರಿಯಾಗಿ ಆಗ್ತಾ ಇಲ್ಲ. ಮಾತೆತ್ರ ಆಗ್ತಾ ಇರೋದೇನೆಂದರೆ ಅಧಿಕಾರಿಗಳ ಟ್ರಾನ್ಸ್ಫರು. ಏನೋ ಮೊನ್ನೆ DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಭ್ರಷ್ಟಾಚಾರಿಗಳನ್ನ ಬಡ್ದಾಕ್ತೀನಿ ಅಂತ. ದಿನ ಬೆಳಗ್ಗೆ ಎದ್ರೆ ಭ್ರಷ್ಟಾಚಾರ ಅವ್ಯಾಹತವಾಗಿ ನಡೀತಾನೆ ಇದೆ. ಅಧಿಕಾರಿಗಳ ಟ್ರಾನ್ಸ್ಫರ್ಲಿ ಕೋಟಿ ಲೂಟಿ ಆಗ್ತಾ ಇದೆ. ಇವ್ರ ಸರ್ಕಾರದಲ್ಲೇ ಭ್ರಷ್ಟಾಚಾರಿ ಒಬ್ಬನ ಕರ್ಕೊಂಬಂದು ಮಿನಿಸ್ಟ್ರು ಮಾಡ್ಕೊಂಡಿದ್ದಾರೆ. ಏನು ಬಡ್ದಾಗ್ತಾ ಇದ್ದೀರಾ ಸ್ವಾಮಿ ನೀವು? ಜನಗಳನ್ನ ಬಡ್ದಾಗ್ತಾ ಇದ್ದೀರಿ. ಬೆಂಗಳೂರು ನಗರದಲ್ಲಿ ಜನ ನೆಮ್ಮದಿಯಾಗಿ ಬದುಕೋಕ್ಕಾಗ್ತಾ ಇಲ್ಲ ಸ್ವಾಮಿ. ಫುಟ್ಪಾತಲ್ಲಿರೋರನ್ನ ತಗೊಂಬಂದು ಬೀದಿಗೆ ಬಿಸಾಕಿದ್ರಿ. ಜನಗಳು ಪಾಪ ಏನೋ ಚಿಲ್ಲರೆ ಪಲ್ಲರೆ ಇಟ್ಕೊಂಡು ಒಂದು ಸೈಟ್ ಇವತ್ತು ಬೆಂಗಳೂರಿನಲ್ಲಿ ಒಂದು ಸೈಟ್ ತೊಗೊಳಕ್ಕಾಗ್ತಾ ಇದೆಯಾ? ಒಬ್ಬ ಬಡವ ಸೈಟ್ ತೊಗೊಳಕ್ಕಾಗ್ತಾಯಿದೆ ರೀ. ಟ್ಯಾಕ್ಸ್ ಕಟ್ಟೋಕ್ಕಾಗ್ತಾ ಇಲ್ಲ ರೀ. ಆ ಮಟ್ಟಕ್ಕೆ ತೊಗೊಂಡೋಗ್ತಿದ್ರಿ. ನಿಮ್ಮ 20-30 ಸೈಟು 40-50 ಸೈಟ್ ಇತ್ತು ಅಂದರೆ ನಿಮಗೆ ಕಸ ಕ್ಲೀನ್ ಮಾಡೋಕ್ಕೆ 7,000 ಅಂತೆ. ಒಂದು ವರ್ಷಕ್ಕೆ 1,42,000 ಅಂತ. ಅದನ್ನ ಎತ್ತ ಹಾಕೊಂಡು ಹೋಗೋಕ್ಕೆ 36,000 ಅಂತೆ. ಕಸ ಬಿದ್ದಿಟ್ಟಾಡ್ತಾ ಐತೆ, ಅದನ್ನು ಮಾಡ್ತಾ ಇಲ್ಲ. ಜನಗಳ ಮೇಲೆ ಭಾರ ವರ್ಷಕ್ಕೆ ಹೊರಟಿದ್ದೀರಿ. ಅಂದರೆ ನೀವು ಸರ್ಕಾರ ನಡೆಸಕ್ಕೆ ಬಂದಿಲ್ಲ, ಜನಗಳನ್ನ ಚರ್ಮನ ಸುಲಿಯಕ್ಕೆ ಬಂದಿದ್ದೀರಿ. ಎಲ್ಲ ವಿಷಯಗಳಿದೆ, ನೀವು ಏನ್ ಮಾಡ್ಬೋದಲ್ಲ, ಏನೆಲ್ಲ ಮಾಡ್ಬೋದಲ್ಲ, ಎಲ್ಲ ವಿಷಯಗಳು ಹೇಳ್ತೀರಿ ನೀವು ರಾಜು ಗೌಡ್ರೆ. ಖಂಡಿತ ನಿಖಿಲ್, ಮೊನ್ನೆ ಭಾಷಣ ಕುಮಾರಣ್ಣವ್ರದ್ದು ನಾವೆಲ್ಲ ಒಂದು ಹೋರಾಟಗಳು ಮಾಡ್ದೋ. ನಾವು ಬಿಡದಿಯಿಂದ ಪಾದಯಾತ್ರೆ ಮಾಡ್ಕೊಂಬಂದೋ. ನಮ್ಮನ್ನು ಯಾವ ರೀತಿ ಮಾಡಿದ್ರಿ? ಪೊಲೀಸ್ ಇಲಾಖೆನ ನೀವು ಗುಲಾಮರಿಗಿಂತ ಕಡೆಯಾಗಿ ನಡೆಸ್ಕೊತಾ ಇದ್ದೀರಿ. ನೀವು ಹೋರಾಟ ಮಾಡುವಾಗ ವಿಧಾನಸೌಧವರೆಗೂ ಬರ್ತೀರಿ. ನಿಮಗೆ ಕಾಮನ್ ಸೆನ್ಸ್ ಇಲ್ವಲ್ರಿ? ಒಂದು ಆಡಳಿತ ನಡೆಸುವಂಥ ಸರ್ಕಾರ ಜನಗಳ ಪರವಾಗಿರಬೇಕು, ಜನಗಳ ಚಿಂತನೆಯಲ್ಲಿರಬೇಕು. ಜನಗಳಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ? ಸಂದೇಶದ ಬಗ್ಗೆನೇ ಮಾತಾಡ್ತಾ ವಿರೋಧ ಪಕ್ಷಗಳ ಹೋರಾಟ ಮೊದಲನೇ ಶಾಸಕಾಂಗ ಸಭೆಯಿಂದ 7 ಶಾಸಕರು ಗೈರಿದ್ರು. ಖಂಡಿತವಾಗಿ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು ಗೈರಿದ್ರು. ಪಕ್ಷ ಶಿಸ್ತು, ಈ ತರ ಒಂದು ಕಾರ್ಯಕ್ರಮದ ಮಹತ್ವ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ಮುಖ್ಯಮಂತ್ರಿಗಳು ಹೊಸದಾಗಿದ್ದಾರೆ, ಮೊದಲನೇ ಶಾಸಕಾಂಗ ಸಭೆಯನ್ನ ನೇತೃತ್ವವನ್ನ ವಹಿಸ್ತಾರೆ ಅಂದ್ರೆ ಸೌಜನ್ಯತೆಗಾದ್ರೂ ಎಲ್ರು ಅಟೆಂಡ್ ಆಗ್ತಾರೆ. ಸಾಧಾರಣ ನಾನು ಹೇಳ್ತಾ ಇರೋದು. ಇಲ್ಲಿ ಅಸಾಧಾರಣ ಪರಿಸ್ಥಿತಿ. ಒಂದು ಪಾಯಿಂಟ್ ಮುಗಿಸ್ಬಿಡ್ತೀನಿ. ಇಲ್ಲಿ ಪಾಪ ಅವ್ರಿಗೆ ಏನಾಗಿದೆ ಗೊತ್ತಾ? DK ಶಿವಕುಮಾರ್ ಅವ್ರ ಭಾಷಣ ಎಲ್ಲಿಂದ ಗೊತ್ತಾ? ಇಲ್ಲಿಂದ ಆಚೆಗೆ, ಇಲ್ಲಿಂದ ಬರಲ್ಲ, ಹೃದಯದಿಂದ ಬರಲ್ಲ. ಯಾಕೆಂದರೆ ಸದನದಲ್ಲಿ ಮಾತಾಡೋದೇ ಒಂದು, ಅವ್ರ ಕೆಲಸನೇ ಇನ್ನೊಂದು. ಹಾಗಾಗಿ ಪಾಪ ಅವ್ರ ಶಾಸಕರಿಗೆ ಬೇಸರ ಹತ್ಕೊಂಡ್ಬಿಟ್ಟಿದೆ. ನಮ್ಮವ್ರು ಯಾಕಪ್ಪ ಸದನದಲ್ಲೂ ಈ ಮಟ್ಟಕ್ಕೆ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ಬೇಕಾ? ಇಂಥ ಸದನಕ್ಕೆ ನಾವು ಹೋಗ್ಬೇಕಾ ಅಂತ ಪಾಪ ಅವರೇ ಬೇಜಾರು ಮಾಡ್ಕೊಂಡು ಆಚೆ ಇನ್ನೊಂದಾಯ್ತು. ಸದನದಲ್ಲಿ ನಾನು ಅವಾಗ್ಲೇ ಹೇಳಿದೆ, ಉಪಸ್ಥಿತರಿದ್ದು ಮೌನವಾಗಿದ್ದು ಒಂದು ಸಂದೇಶ, ಉಪಸ್ಥಿತರಿದ್ದು ಮೌಖಿಕವಾಗಿನೂ ಒಂದು ಸಂದೇಶ. ಆದ್ರೆ ಇಲ್ಲೊಂದು ತೋರಿಸ್ತೀನಿ ನೋಡಿ, ಎಂತ ಸೀನಿಯರ್ ಲೀಡರ್ಗಳು ಎಲ್ಲಿ ಕೂತಿದ್ದಾರೆ ನೋಡಿ. ಅವರು ಸಾಧಾರಣ ಈ ಹಿರಿತನ ಇರುವಂತಹ ನಾಯಕರು ಎಲ್ಲಿ ಕೂತ್ಕೋತಾರೆ?
ಅವ್ರು ಯಾವಾಗೇ ಬರಲಿ ಸದನಕ್ಕೆ. ಚಾಂದ್ ಪಾಷ ಅವರೇ ನಿಮ್ಮ ಗಮನಕ್ಕಾಗಿ ಪ್ಲೀಸ್, ಕಡೆ ಸಾಲು ಫಸ್ಟ್ ಟೈಮ್ MLAಗಳಿಗೆ ಕೊಡುವಂಥ ಜಾಗ ಅದು. ಇಲ್ಲಾಂದ್ರೆ ಪ್ರೈವೇಟ್ ಆಗಿ ಮಾತಾಡುವಂಥ ಉದ್ದೇಶ ಇದ್ರೆ ಇಬ್ಬರು ಶಾಸಕರು ಅಥವಾ ಒಬ್ಬರು ಸಚಿವರು ಶಾಸಕರು ಎದ್ದೋಗಿ ಕೂತ್ಕೊಂಡು ಮಾತಾಡುವಂಥ ಜಾಗ ಅದು. ಕಡೆ ಸಾಲಿನಲ್ಲಿ ನೀವೇ ಹೇಳ್ದಂಗೆ ಇಲ್ಲಿವರೆಗೂ ಮಂತ್ರಿಗಿರಿಯನ್ನ ಅನುಭವಿಸಿದಂಥವ್ರು, ಮಂತ್ರಿಗಳಾಗಿದ್ದಂಥವ್ರು ಅಲ್ಲಿ ಕಡೆ ಸಾಲಿನಲ್ಲಿ ಕೂತಿದ್ದಾರೆ ಅಂದ್ರೆ ಅವ್ರಿಗೆ ಸರ್ಕಾರದ ಪರ ನಿಲ್ಲುವಂತ ಉದ್ದೇಶ ಇದೆಯಾ ಇಲ್ವಾ? ಇದ್ರಲ್ಲಿ ಏನಿದೆ ಸಂದೇಶ? ಅಲ್ಲ, ಇಷ್ಟು ಇವರು ಹಿಂದ್ಗಡೆ ಕೂತ್ಕೊಂಡ್ರು ಅಂತ ಮಾತ್ರಕ್ಕೆ ಅವ್ರ ವಿರೋಧ ಅಂತ ಹೇಳ್ಕೊಳ್ಳಿಕ್ಕಾಗುತ್ತಾ? ಆಗಲ್ವಾ? ಅದು ಹೇಗೆ ಹೇಳ್ತೀರಿ ಸರ್? ಸರಿ, ಆಯ್ತು, ವಿರೋಧ ಮುಂದೆ ಅಂತೇಳಿ ನೀವೇ ಹೇಳಿ ಹೆಂಗಲ್ಲ. ಅಲ್ಲ, ಅದೆಲ್ಲ ಅದು ಸುಮ್ಮನೆ ಹೇಳ್ಬಿಡ್ಲಿ. ಈಗ ನಮ್ಮ ಸ್ನೇಹಿತರು ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಾಗೆ ಹೀಗೆ ಅಂತೇಳಿ. ಆಯ್ತು, ನಾನು ಹೇಳ್ತೀನಿ ಕೇಳಿ. ಸರ್ಕಾರ ನಡೀತಾ ಇದೆ. ಸರ್ಕಾರದಲ್ಲಿ ರಾಜ್ಯದ ರೈತರ ಕಷ್ಟ ಸುಖಗಳ ಬಗ್ಗೆನೋ ಜನರ ಬಗ್ಗೆನೋ ಮಾತಾಡ್ರಿ ಅಂತ ಹೇಳಿದ್ರೆ ಮಾತಾಡೋಕೆ ನಿಮ್ಮಲ್ಲಿ ಯಾವುದೇ ಸಬ್ಜೆಕ್ಟ್ ಇಲ್ದಿರ. ಮಾತೆತ್ತಿದ್ರೆ ಸ್ಟ್ರೈಕ್ ಮಾಡ್ತಿದ್ದೀರಿ, ಮಾತೆತ್ತಿದ್ರೆ ಧಿಕ್ಕಾರಗಳು ಕೂಗ್ತೀರಿ. ನಿಮ್ಮಲ್ಲಿ ಯಾವುದೇ ಇಲ್ವಲ್ರಿ. ನೀವು ರೈತರ ಬಗ್ಗೆ ಆಗ್ಲಿ, ಈಗ ರಾಜ್ಯದ ಜನರ ಬಗ್ಗೆ ಮಾತಾಡೋಕೆ ನಿಮ್ಮ ಹತ್ರ ಪಾಯಿಂಟ್ ಇಲ್ಲ. ಇಟ್ಕೊಂಡಿದ್ದಾರೆ ಒಂದು ನಾಗೇಂದ್ರದ್ದು. ಒಂದು ನಿಮಿಷ, ನಾನು ಇದನ್ನ ಹೇಳ್ತೀನಿ. ಇಲ್ಲ, ಕೇಳಕ್ ನಾನು ಬಂದಿಲ್ಲ. ನೀವೇ ಹೇಳಿ ಸ್ವಾಮಿ. ಇವ್ರೇನ್ ಇಟ್ಕೊಂಡಿದ್ದಾರೆ? ನಾಗೇಂದ್ರ ಒಬ್ಬರು ಇಟ್ಕೊಂಡಿದ್ದಾರೆ. ನಾಗೇಂದ್ರ ಇಡೀ ಕಲಾಪನೆ ನುಂಗಿದೆ. ಸತ್ಯರಿಶ್ಚಂದ್ರ ನಿಮ್ದು ನಾಗೇಂದ್ರ ಒಬ್ಬರನ್ನ ಇಟ್ಕೊಂಡಿದ್ರೆ ನೀವ್ಯಾಕೆ ಇಟ್ಕೊಂಡಿದ್ರಿ? ಬಿಟ್ಬಿಡಿ ಅಂತ ಹೇಳಿ ಸರ್. ನಾಗೇಂದ್ರ ಅವ್ರ ಮೇಲೆ ನಾವು SIT ತನಿಖೆ ಕೊಟ್ಟಿದ್ವಿ, ಕ್ಲೀನ್ ಚಿಟ್ ಕೊಟ್ಟರು, ತಗೊಂಡಿದ್ದೀವಿ. ನ್ಯಾಯಾಲಯದಲ್ಲಿ ನಡೀತಾ ಇದೆ. ನಾಳೆ ನ್ಯಾಯಾಲಯ ಆತನ ಆರೋಪಿ ಅಂತ ಅಪರಾಧಿ ಅಲ್ಲ, ಆತ ಅಪರಾಧಿ ಸ್ವಾಮಿ ಅಲ್ಲ. ಈಗ ಈ ಆರ್ಗ್ಯುಮೆಂಟ್ ಏನ್ ಹೇಳ್ತೀರಿ? ಸರ್, ಒಂದ್ ನಿಮಿಷ. ಕುಮಾರಸ್ವಾಮಿ ಅವ್ರ ಮೇಲೂ ಆರೋಪ ಇದೆ, ಶೋಭಾ ಕರಂದ್ಲಾಜೆ ಅವ್ರ ಮೇಲೂ ಆರೋಪ ಇದೆ. ನೋಡಕ್ ಹೋದ್ರೆ ಎಷ್ಟು ಈಗ ರೀಸೆಂಟ್ ಆಗಿ ಒಂದು ನಮ್ ದುರಾದೃಷ್ಟ, ಇವ್ರ ಹತ್ರ ದೊಡ್ಡ ವಾಷಿಂಗ್ ಮಿಷಿನ್ ಇದೆ. ಅಪರಾಧಿಗಳೆಲ್ಲ ದರೋಡೆ ಮಾಡಿದವರೆಲ್ಲರೂ ಕೊಡ್ತಾರೆ, ನಮ್ಮಲ್ಲಿಲ್ಲ. ಈಗ ಒಂದ್ ನಿಮಿಷ ಕೇಳಿ ಸರ್, ಒಂದ್ ನಿಮಿಷ. ನೀವು ಮಾತಾಡುವಾಗ ಮಾತಾಡಿಲ್ಲ, ಒಂದ್ ನಿಮಿಷ ಕೇಳಿ. ಆರೋಪ ಅಲ್ಲ ಇದು. ಅಪರಾಧಿ ಅಲ್ಲ, ಯಾವತ್ತು ಆತನ ಅಪರಾಧಿ ಅಂತ ಘೋಷಿಸ್ತಾರೆ, ನಾವು ಒಂದು ಕ್ಷಣ ಇಟ್ಕೊಳ್ಳೋದಿಲ್ಲ ಸರ್. ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಮಂತ್ರಿ ಸ್ನೇಹಿತ ಮನೆಗೆ ಊಟಕ್ಕೆ ಕರೆದ್ರೆ ಊಟಕ್ಕೆ ಹೋಗ್ಬಿಟ್ಟು ಆತನ ಹೆಂಡತಿ ಮೇಲೆ ಕಣ್ಣಾಕಿ ಮಾಡಿದಂತ ಲೈಂಗಿಕತೆ ಮಾಡಿದ್ದು ಅದು ಯಾರು? ಅದೇ ಮತ್ತೆ ನೀವೇನ್ ಸತ್ಯರಿಶ್ಚಂದ್ರ ಅಲ್ಲ, ಅವ್ರು ಮಾಡಿದ್ರು ಅಂತ ನೀವು ಮಾಡ್ಬೋದು ಅಂತ ಹೆಂಗೆ? ಇದು ಅರ್ಥ ಆಗ್ತಾ ಇಲ್ಲ ನಮ್ಗೆ ವಾದ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವ್ರು ಹೋಗ್ಲಿಲ್ವಾ? ಐಟಾಸ್ಕ ಅಲ್ಲ, ಅವ್ರು ಹೋಗ್ಲಿಲ್ವಾ? ಚೆಕ್ ಮೂಲಕ ಲಂಚ ತಗೊಳ್ಳಿಲ್ವನ್ರಿ? ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಜೈಲಿಗೆ ಹೋಗಿದ್ದಾರು. ನಾಗೇಂದ್ರ ಒಬ್ಬನ್ನೇ ಹಿಡ್ಕೊಂಡು ಯಾಕೆ ಹೇಳ್ತೀರಿ? ಒಂದೊಂದು ಸೆಕೆಂಡ್ ಕೇಳಿ ಹೇಳ್ತೀನಿ ನೋಡಿ. ಇದೇ ಸಂಸ್ಥೆ ಕೇಳಿ ಸರ್ ಚಾಂದ್ ಪಾಷ ಅವರೇ, ಇದೇ ನಮ್ಮ ಚಾನಲಿನಲ್ಲಿ ಯಾರೋ ಒಬ್ರು ಅಚಾತುರ್ಯತೆಯಿಂದ ಜಾಗೃತೆಯನ್ನ ಮರೆತು ಏನೋ ಒಂದು ತಪ್ಪು ಸಂದೇಶವನ್ನು, ತಪ್ಪು ಮಾಹಿತಿಯನ್ನು ಕೊಟ್ಟು ಬಿಟ್ರೆ ನಾಳೆ ದಿವಸ ಒಂದು ದೂರು ಬಂತು ಅಂತ ಅನ್ಕೊಳ್ಳಿ, ಅದರಲ್ಲಿ ನಾನು ಹೊಣೆ ಹೊರಬೇಕಾ ಬೇಡವಾ? ಇಲ್ಲಿನ ಎಡಿಟರ್ ಆಗಿ ನಾನು ಹೊಣೆ ಹೊರಬೇಕಾ ಬೇಡವಾ? ಅದೇ ರೀತಿ ಒಂದು ಇಲಾಖೆನಲ್ಲಿ ಹಿಂಗಾದಾಗ ಆ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರು ಸರ್ ಇವ್ರೇನ್ ಮಾಡುದು ಸರ್? ಅಜಿತ್ ಪವಾರ್ ಮೇಲೆ ಎಷ್ಟು ಹಗರಣ ಇತ್ತು ಸರ್? ನಾವೇನ್ ಮಾಡಿದ್ವಿ? ಇವ್ರು ಮಾಡೋದು ಬರೀ ನಮ್ಮನ್ನ ತೋರಿಸ್ತಿರಲ್ಲ, ಬೇರೆ ನೀವು ಮಾಡಿದ್ದು ತೋರಿಸ್ತೀವಿ, ಅದನ್ನು ಕೇಳೋಷ್ಟು ಧೈರ್ಯ ಕೇಳ್ಬೋದು. ನೀವು ಕೇಳ್ಬೋದು. ಯಾವಾಗ ಕೇಳ್ಬೋದು ಅಂದ್ರೆ ನಿಮ್ಮ ಬಗ್ಗೆ ಇರುವಂತ ಒಂದು ಆರೋಪ ಅಥವಾ ಪ್ರಶ್ನೆಯನ್ನ ಉತ್ತರಿಸಿ, ಅದಾದ್ಮೇಲೆ ಉಲ್ಟಾ ಕೇಳಿ. ನಾನು ಹೇಳ್ತಾ ಇದ್ದೀನಲ್ಲ ಸರ್, ನಾಗೇಂದ್ರ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಬಿಡಿ, ಆಯ್ತು, ಅಲ್ಲಿಂದ ಮುಂದೆ ಬರ್ತೀನಿ. ಈಗ ಬ್ಯಾಕ್ ಟು ದ ಪಾಯಿಂಟ್. ಇಲ್ಲಿ ಏನಂದ್ರೆ ಅಸಮಾಧಾನದ ಬಗ್ಗೆ ನಾಗೇಂದ್ರ ಚರ್ಚೆ ಅಲ್ಲ, ನಾಗೇಂದ್ರ ಚರ್ಚೆ ಮುಗಿದೋಯ್ತು. ಈಗ ಇನ್ನೊಂದು, ಹೈಕಮಾಂಡ್ ಏನ್ ಹೇಳ್ತು ಸರಿಪಡಿಸ್ತೀವಿ, ಅಸಮಾಧಾನಿತರಿಗೆ ನಾವು ಸಮಾಧಾನವನ್ನ ತರೋ ಕೆಲಸ ಮಾಡ್ತೀವಿ. ವಿಶೇಷವಾಗಿ ಕೃಷ್ಣಪ್ಪ ಅವ್ರ ಮನೆಗೆ ಹೋಗಿ ಆಶ್ವಾಸನೆಯನ್ನ ಕೊಟ್ರು. ಹೌದು. ಅವಾಗ ನಾವೇನ್ ಅನ್ಕೊಂಡ್ವಿ, ಕ್ಯಾಬಿನೆಟ್ ಪೂರ್ತಿ ಆಗಲ್ವೇನೋ, ಒಂದ್ 3 ಸ್ಥಾನ ಉಳಿಸ್ಕೊತಾರೆ. ಈಗ ಜಾತಿ ಲೆಕ್ಕಾಚಾರ, ಪ್ರದೇಶದ ಲೆಕ್ಕಾಚಾರ, ಬಣ ಲೆಕ್ಕಾಚಾರ ಇದೆಲ್ಲ ಮಾಡಿ ಯಾರೋ ಒಂದ್ 3 ಜನ ಒಳಗ್ ತಗೋತಾರೆ ಅಂತ. ನೀವೇನ್ ಮಾಡಿದ್ರಿ? ಪೂರ್ತಿ ಪ್ರಮಾಣದ ಫುಲ್ ಕ್ಯಾಬಿನೆಟ್ ನೀವು ರಚನೆ ಮಾಡ್ಬಿಟ್ರಿ. ಹೌದು ಸರ್, ಫುಲ್ ಕ್ಯಾಬಿನೆಟ್ ರಚನೆ ಮಾಡಿದ್ದೀವಿ. ಇಲ್ಲಿ ಸರಿಪಡಿಸೋದಕ್ಕೆ ಆಸ್ಪದ ಅಂತೂ ಉಳಿಸಿಲ್ಲ. ಅಂದ್ರೆ ಶಾಸಕರಿಗೆ ವಿಶ್ವಾಸ ಇಲ್ಲ. ಈಗ
ಏನೋ ನನಗೇನೋ ಒಂದು ಅಧಿಕಾರ ಸಿಗಬಹುದು, ನಾನು ಮಂತ್ರಿ ಆಗ್ಬಹುದು ಅನ್ನೋ ವಿಶ್ವಾಸ ಇಲ್ಲ. ಆ ಅವಿಶ್ವಾಸದ ಪ್ರತೀಕ ಏನ್ ಗೊತ್ತಾ? ಗೈರ್ ಹಾಜರಿ ಅಂತ. ಪ್ಲೀಸ್ ಸರ್, ಈಗ ನಾನು ಅದನ್ನೇ ಹೇಳ್ದಲ್ಲ ಸರ್, ನಮ್ಮಲ್ಲಿ ಸ್ವಲ್ಪ ಅಸಮಾಧಾನ ಇರೋದು ನಿಜ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ. ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಾಗಾಗಿ ಅದನ್ನು ನಿಮ್ಗೆ ಶಾಶ್ವತವಾಗಿ ಅದೇ ಇರುತ್ತೆ ಅಂತ ಏನಿಲ್ಲ. ನಾವು ಅದನ್ನು ಸರಿಪಡಿಸ್ಕೊಳ್ತೀವಿ ಸರ್. ನಿಮಗೆ ಈಗ ನಮ್ಮ ಮನೆಯಲ್ಲಿ ಈ ಒಂದು ಅಸಮಾಧಾನ ಇರುವಂಥದ್ದು, ಮತ್ತೊಂದು ಬಗ್ಗೆ ಇಷ್ಟೊಂದು ಚಿಂತೆ ನಿಮಗೆ ಯಾಕೆ? ನಮ್ಮ ಮನೆನ ನಾವು ಸರಿಪಡಿಸ್ಕೊಳ್ತೀವಿ ಸ್ವಾಮಿ. ಮೊದಲು ನೀವು ನಿಮ್ಮ ಮನೆ ಸರಿಪಡಿಸ್ಕೊಳ್ಳಿ. ರಾಜ್ಯದ ಅಧಿಕಾರದ ಬಗ್ಗೆ ಕೇಳಿ. ರಾಜ್ಯದಲ್ಲಿ ಅಧಿಕಾರ ಚಾಂದ್ ಪಾಸ್ ಅವ್ರು ಒಂದು ಸಣ್ಣ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಬಿಡ್ತೀನಿ ಸರ್. ಪಕ್ಷ ನಿಮ್ದು ಏನ್ ಸರ್? ಹೌದು, ಪಕ್ಷ ನಿಮ್ದು, ನಿಜ. ಸರ್ಕಾರ ನಮ್ದು ಸರ್. ಸರ್ಕಾರದ ಬಗ್ಗೆ ನಮ್ದು ಸರ್ಕಾರನೇ ಮಾತಾಡ್ತಾ ಇರೋದು ನಾವು. ಶಾಸಕರು ಯಾರಲ್ಲಿ ಇರೋದು? ಸರ್ಕಾರದಲ್ಲಿ ಇದಾರ? ಎಲ್ಲಿದಾರೋ? ನಮ್ಮ ಪಕ್ಷದ ಶಾಸಕರ ಅಸಮಾಧಾನ ಆ ಪಕ್ಷದ ಶಾಸಕರಿಂದಾನೇ ನೀವು ಸರ್ಕಾರ ಮಾಡ್ಲಿಕ್ಕಾಗಿರೋದು. ಹೆಂಗದಂತ ಕೈ ನಮ್ಮ ಮನೆ ವಿಚಾರ ತಾನೆ. ನಮ್ಮ ಮನೆ ವಿಚಾರನ ನಾವು ಸರಿಪಡಿಸ್ಕೊಳಕ್ ನಮಗ್ ಬಿಡಿ. ನಿಮ್ಗೆ ಯಾಕೆ ಹಗಲ್ ಕನಸು ಕಾಣ್ತೀರಿ? ನಿಮಿಷ ಭಟ್ರೆ, ಇದು ಹಗಲ್ ಕನಸು ಕಾಣ್ತೀರಿ. ಫುಲ್ ಕ್ಯಾಬಿನೆಟ್ ನೀವು ರಚನೆ ಮಾಡ್ಬಿಟ್ಟು ಸರಿಪಡಿಸ್ತೀನಿ ಅನ್ನೋ ಆಶ್ವಾಸನೆ ಕೊಟ್ಟು ನೀವು ಅಸೆಂಬ್ಲಿ ಸೆಷನ್ ಅಟೆಂಡ್ ಮಾಡೋ ಅನ್ನೋ ನಿರೀಕ್ಷೆ ಇಟ್ಕೊಳ್ಳೋದು ಸರಿ ಇದೆಯಾ? ಅದಕ್ಕೆ ನಾನು ಅವಾಗಲೇ ಹೇಳಿದೆ, ಏನಂದರೆ ಹೈಕಮಾಂಡ್ನವರು ಸ್ವಲ್ಪ ಈ ವಿಷಯದಲ್ಲಿ ಎಡಬಿಟ್ರು. ಯಾವಾಗಲೂ ಹೈಕಮಾಂಡ್ನವರು ನೇರ ಪ್ರವೇಶ ಮಾಡಿ ಎಲ್ಲನೂ ಸಾಲ್ವ್ ಮಾಡಿದ ಮೇಲೆ ಇಷ್ಟೆಲ್ಲ ಆಗ್ತಾ ಇದೆ ಅಂತಂದರೆ ಈಗ ಹೈಕಮಾಂಡೇ ವೀಕು ಅಂತ ತೋರಿಸ್ಕೊಂಡಂಗಾಯ್ತು. ಅದ್ರ ಬದಲು ಇಲ್ಲಿ ಅದನ್ನು ಮಾಡೋದಕ್ಕೆ ಬಿಟ್ಟು ಮೇಲ್ಮನವಿಗೆ ಒಂದು ಅವಕಾಶ ಇಟ್ಕೊಂಡಿದ್ರೆ ಅವ್ರದ್ದು ಮರ್ಯಾದೆ ಉಳಿದಿರೋದು ಬಹುಶಃ ಇಷ್ಟೆಲ್ಲ ಅಸಮಾಧಾನನೂ ಹೆಂಗಾದರೂ ಮಾಡಿ ಒಂದು ಸಾಲ್ವ್ ಮಾಡ್ಬೋದಾಗಿತ್ತು. ಅವರೇ ಎಲ್ಲ ನೇರವಾಗಿ ಮಾಡಿಬಿಟ್ಟು ಈಗ ಯಾರು ಅದನ್ನು ಸಮಾಧಾನ ಯಾರು ಮಾಡಬೇಕು? ಹೈಕಮಾಂಡ್ನವ್ರು. ಈಗ ಅಸಮಾಧಾನ ರಾಜ್ಯದಲ್ಲಿ ಆದಾಗ ನಿರ್ಧಾರ ಅವ್ರು ಮಾಡಿದ್ರು, ಪರಿಣಾಮ ಎದುರಿಸಕ್ಕೆ ಮುಖ್ಯಮಂತ್ರಿಗಳನ್ನ ಮುಂದೆ ಬಿಟ್ಟಿದ್ದಾರೆ. ಈಗ ಯಾಕಂದ್ರೆ ಅವ್ರ ಹತ್ರ ಅದನ್ನು ಸಾಲ್ವ್ ಮಾಡಕ್ಕೆ ಮುಂದೆ ಬಿಟ್ಬಿಟ್ಟು ನಿರ್ಧಾರ ಮಾಡಿರೋದು ಅವರು, ಆ ನಿರ್ಧಾರದ ಪರಿಣಾಮ ಎದುರಿಸುವಂತ ಇವ್ರಿಗೆ ಬಿಟ್ಟಿದ್ದಾರೆ. ಅದು ತಪ್ಪು ಅಂತ ನಾನು ಅವತ್ತು ಹೇಳಿದೆ. ಏನಂದ್ರೆ ಇಲ್ಲಿ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಬಿಟ್ಟು ಆಮೇಲೆ ಮೇಲ್ಮನವಿಗೆ ಅವಕಾಶ ಇಟ್ಟು ಸಮಾಧಾನ ಒಬ್ಬರನ್ನ ಇಬ್ಬರನ್ನ ಸಮಾಧಾನ ಇಲ್ಲ ಹ್ಯಾಂಡಲ್ ಮಾಡಿ ಅಲ್ಲಿಗೆ ಹೋಗೋ ತರ ಇದು ಯಾವಾಗ್ಲೂ ಇರೋ ಸಿಸ್ಟಮ್. ಎಲ್ಲ ಕಡೆನೂ ಇದೇ ಸಿಸ್ಟಮ್ ಇರೋದು. ಈಗ ನಾವು ಕೂಡ ಈಗ ಎಡಿಟರ್ಗಳಾಗಿದ್ದಾಗ ನಾವು ಅದನ್ನೇ ಮಾಡ್ತೀವಿ. ಎಲ್ಲದಕ್ಕೂ ನಾವೇ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಕ್ಕೆ ಹೋಗಲ್ಲ. ಕೆಲವುದನ್ನ ಆಮೇಲೆ ನಾವು ಅದನ್ನ ಡಿಪಾರ್ಟ್ಮೆಂಟ್ ಹೆಡ್ ನೋಡ್ತಾರೆ. ಡಿಪಾರ್ಟ್ಮೆಂಟ್ ಹೆಡ್ ಆದ್ಮೇಲೆ ಬರ್ತದೆ ಮುಂದೆ ಬರೋ ಪರಿಸ್ಥಿತಿ ಇದ್ರೆ ಬರ್ತದೆ ಮುಂದೆ. ಅಲ್ಲ, ಬರೋ ಪರಿಸ್ಥಿತಿ ನಾವು ಇಟ್ಟಿರ್ಬೇಕು ಅಂತ. ಈಗ ಎಲ್ಲದನ್ನು ನಾವೇ ಸಾಲ್ವ್ ಮಾಡಕ್ ಹೋದ್ರೆ, ಹೈಕಮಾಂಡ್ ಎಲ್ಲದನ್ನು ಸಾಲ್ವ್ ಮಾಡಕ್ ಹೋದ್ರೆ ಅವಾಗ ಮೇಲ್ಮನವಿ ಅವ್ರು ಯಾರ ಹತ್ರ ಹೇಳ್ಬೇಕು? ಯಾರು ಇಲ್ಲ. ಈಗ ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಂಗಾಗಿದೆ ಈಗ ಕಾಂಗ್ರೆಸ್ ಪರಿಸ್ಥಿತಿ. ಅದೇ ಅವ್ರು ಮಾಡಿರೋ ಮಿಸ್ಟೇಕು. ಆಮೇಲೆ ಅದನ್ನ ಯಾವಾಗ ಮಾಡ್ಬೋದು ಅಂದ್ರೆ, ಅವರು ಎಲ್ಲರನ್ನೂ ಮಾತು ಕೇಳಿಸೋವಷ್ಟು ನಾನು ಸ್ಟ್ರಾಂಗ್ ಇದ್ದೀನಿ, ಮಾತು ಕೇಳಿಸ್ತೀನಿ ಅನ್ನೋವಷ್ಟು ಅವ್ರಿಗಿದ್ದಿದ್ರೆ ಮಾಡ್ಬೋದಿತ್ತು. ಅದನ್ನು ಅವ್ರ ಹತ್ರ ಮಾಡೋಕ್ಕಾಗ್ತಾ ಇಲ್ಲ. ಅದು ಅವರು ಮಾಡಿರೋ ಮಿಸ್ಟೇಕ್. ಅದರ ಪರಿಣಾಮವನ್ನು ಈಗ ರಾಜ್ಯ ಜನತೆ, CM, ಕಾಂಗ್ರೆಸ್ ಪಕ್ಷ ಎಲ್ಲರೂ ಅದನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಒಂದು ಚಾಂದ್ ಪಾಷಾ ಅವ್ರು ಹೇಳಿರೋ ಮಾತು ಸತ್ಯ. ಏನಂತಂದರೆ, ಈಗ ಸೀನಿಯರ್ಗಳು ಇಷ್ಟು ವರ್ಷ ಅನುಭವಿಸಿದ್ದಾರೆ. ಯಾರೋ ಅಧಿಕಾರ ಅನುಭವಿಸದೆ ಅವರಿಗೆ ಅಧಿಕಾರ ವಂಚಿತರು ಅಂತೂ ಅಲ್ಲ. ಅವರು ಇಷ್ಟು ವರ್ಷ ಆದದ್ದನ್ನು ಬೇರೆಯವರಿಗೆ ಬಿಟ್ಟು ಕೊಡಬೇಕಾದ್ರೆ ಈ ಥರ ಬಿಹೇವಿಯರ್ ಇದೆಯಲ್ಲ, ಅದು ಭಾಳ, ಅದು ಮೋಸ್ಟ್ ಆಫ್ ದಿ ರಾಜಕಾರಣಿಗಳು ಅದನ್ನೇ ಮಾಡ್ತಾರೆ. ಬಟ್ ಅದು ತುಂಬ ತಪ್ಪು ಅಂತ. ಯಾಕಂದರೆ ನೀವು ಅನುಭವಿಸಿದಾಗ, ನೀವು ಮಿನಿಸ್ಟರ್ ಆಗಿದ್ದಾಗ ಬೇರೆ ಶಾಸಕರಾಗಿ ಅವ್ರು ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡಿರ್ತಾರೆ ಅಥವಾ ಹಿಂದೆ ಕೂತ್ಕೊಂಡಿರ್ತಾರೆ. ಅವರು ನಾಳೆ ಸದನಕ್ಕೆ ಬರದೆ, ಮೀಟಿಂಗಿಗೆ ಬರದೆ ಹಿಂಗೆ ಮಾಡಿದ್ರೆ ನಾಳೆ ಯಾವ್ದಾದ್ರು ಸರ್ಕಾರ, ಪಾರ್ಟಿ ಯಾವ್ದಾದ್ರು ಇರಲಿ, ಸರ್ಕಾರಗಳು ನಡೆಯೋದು. ಇಲ್ಲಿ ಗಮನಿಸಬೇಕು, ಅಸಮಾಧಾನಿತರು ಅಂತ ಯಾರ್ಯಾರು ಮುಕ್ತವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಬಹುತೇಕರು, ಐ ಕುಡ್ ಬಿ ರಾಂಗ್ ಇನ್ ಸಮ್ ಕೇಸಸ್, ಬಹುತೇಕರು ಸಿದ್ದರಾಮಯ್ಯ ಅವರ ಬಣ ಅಥವಾ ಸಿದ್ದರಾಮಯ್ಯ ಅವರ ನಾಯಕತ್ವವನ್ನ ಮೆಚ್ಚುಗೆ ಮತ್ತೆ ಅವರ ಒಂದು ಬಣಕ್ಕೆ ಮುಕ್ತವಾಗಿ ಓಪನ್ ಆಗಿ ಸೇರ್ಕೊಂಡಂತವ್ರು, ಗುರುತಿಸ್ಕೊಂಡಂತವ್ರು. ಸೊ ಇದನ್ನ ನಾವೆಲ್ಲರೂ ಕನೆಕ್ಷನ್ ಮಾಡ್ಬೇಕಾ? ಬಟ್ ಈಗ ಉದಾಹರಣೆಗೆ ಮಾದೇವಪ್ಪ ಅವರು ಅಸಮಾಧಾನ ಇದ್ರೆ ಅವ್ರಿಗೆ ಸಿದ್ದರಾಮಯ್ಯನ ಮೇಲೆ ಅಸಮಾಧಾನ ಆಗ್ಬೇಕಾಗಿತ್ತು. ಯಾಕಂದ್ರೆ ಅವ್ರ ಮಗನಿಗೆ ಕೊಡಿಸಿದ್ದಾರೆ, ಬೇರೆ ಅಲ್ಲಿ ಯಾರಿಗೂ ಕೊಡಿಸಿಲ್ಲ. ಮೈಸೂರಲ್ಲಿ ಅಸಮಾಧಾನ ಇದ್ರೆ ಅವ್ರಿಗೆ ಅವ್ರ ಮೇಲೆ ಆಗ್ಬೇಕಾಗಿತ್ತು. ಸಿದ್ದರಾಮಯ್ಯನವರ ಜೊತೆ ಇದ್ರು ವೆಂಕಟೇಶ್ ಅವ್ರಿಗೂ ಅದೇ ಅಪ್ಲೈ ಆಗುತ್ತೆ. ಅವರು ಅದೇ ಜಿಲ್ಲೆಗೆ ಸೇರಿದವರು. ಅಸಮಾಧಾನ ಇದ್ರೆ ರಾಜಗೌಡರು ಅವಾಗಲೇ ಹೇಳಿದ್ರು ಒಂದೇ ಸರಿ MLA ಆಗಿ ಅಪ್ಪನ ಜಾಗದಲ್ಲಿ MLA ಆಗಿ MLC ಆಗಿರೋರನ್ನ ಮತ್ತೆ ಸೀನಿಯಾರಿಟಿಲಿ ಕಡಿಮೆ ಇರೋರನ್ನ ಮಾಡಿದ್ರೆ ಅಸಮಾಧಾನ ಯಾರ ಮೇಲೆ ಇರಬೇಕಿತ್ತು? ಈಗ ಫಸ್ಟ್ ಕಂತಲ್ಲಿ 10 ಜನರಲ್ಲೇ ಅವರ ಮಗ ಬರೋದಕ್ಕೆ ಕಾರಣ ಏನು? ಎಲ್ರಿಗೂ ಗೊತ್ತು, ಜಗತ್ತಿಗೆ ಗೊತ್ತು ಕಾರಣ ಏನು ಅಂತ. ಸೊ ಅಸಮಾಧಾನ ಇದ್ರೆ ಯಾರ ಮೇಲೆ ಇರಬೇಕಿತ್ತು? ಸಿದ್ದರಾಮಯ್ಯ ಅವ್ರ ಮೇಲೆ ಅಂತ ನಿಮ್ಮ ವಿಶ್ಲೇಷಣೆ ಪ್ರಕಾರ ಇರಬೇಕು. ನನ್ನ ಪ್ರಕಾರ ನೀವು ಲಾಜಿಕಲಿ ಹೋದ್ರೆ ಅವ್ರ ಮೇಲೆ ಇರಬೇಕು. ಅದು ಬಿಟ್ಟು ಬೇರೆಯವ್ರ ಮೇಲೆ ಅಸಮಾಧಾನ ಪಟ್ಟರೆ ಅದಕ್ಕೆ ಯಾರು ಅದಕ್ಕೆ ಇದು ಮಾಡೋಕ್ಕಾಗುತ್ತೆ? ಆಯ್ತು, ಇವಾಗ ಸಿದ್ದರಾಮಯ್ಯನವ್ರ ಮೇಲೆ ಅಸಮಾಧಾನ ಇದೆ, ಏನ್ ಮಾಡಕ್ಕಾಗುತ್ತೆ? ಅವ್ರ ಮನೆ ಮುಂದೆ ಹೋಗ್ಕೊಂಡು ಪ್ರತಿಭಟನೆ ಮಾಡಕ್ಕಾಗುತ್ತೆ? ತೋರಿಸಬೇಕಾಗಿರೋದು ಪಕ್ಷಕ್ಕೆ, ಹೈಕಮಾಂಡ್ಗೆನೆ ಅಲ್ವಾ? ಅದನ್ನೇ ಅದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದು, ಸಿದ್ದರಾಮಯ್ಯನವರು ನಾ ಯಾವಾಗೂ ಅಂದ್ರೆ ನಾನು ತಿಳ್ಕೊಂಡಿರುವಂತದ್ದು ಇದು, ಸಿದ್ದರಾಮಯ್ಯ
ಅಧಿಕಾರದಲ್ಲಿ ಇರೋದಕ್ಕಿಂತ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇಲ್ಲದೆ ಇರುವಂತ ಸಂದರ್ಭದಲ್ಲೇ ಅಪಾಯಕಾರಿ. ಮಾತಾಡೋ ಸಿದ್ದರಾಮಯ್ಯನಕಿನ ಮೌನವಾಗಿರೋ ಸಿದ್ದರಾಮಯ್ಯ ಅಪಾಯಕಾರಿ. ಇವಾಗ ಮೌನವಾಗೂ ಇದ್ದಾರೆ, ಅಧಿಕಾರದಿಂದ ದೂರನೂ ಇದ್ದಾರೆ. ರಾಜಗೌಡ್ರೆ, ನಿಮ್ಮಿಂದಾನೇ ಶುರು ಮಾಡೋಣ ತೋಳಿ. ಎಷ್ಟೇ ಅಂದ್ರೂ ನಿಮ್ಮ ಪಕ್ಷದ ಗರಡಿಯಿಂದಾನೇ ಹೊರಗೆ ಬಂದವರಲ್ವಾ? ನಿಮ್ಮ ಅನುಭವ ಹೇಳಿ, ನಿಮ್ಮ ಅನುಭವ ಕೇಳ್ತಿರೋದು. ಅಧಿಕಾರದಲ್ಲಿರೋ ಸಿದ್ದರಾಮಯ್ಯ, ಅಧಿಕಾರದಲ್ಲಿ ಇಲ್ಲದೆ ಇರೋ ಸಿದ್ದರಾಮಯ್ಯ, ಮಾತಾಡೋ ಸಿದ್ದರಾಮಯ್ಯ, ಮೌನವಾಗಿರೋ ಸಿದ್ದರಾಮಯ್ಯ. ನೋಡಿ, ಇವತ್ತು ರಾಜಕೀಯ ಪಾಳೆಯದಲ್ಲಿ ಉನ್ನತ ಹುದ್ದೆ ಯಾರ್ಯಾರು ಅಲಂಕರಿಸಿದಾರೋ ಅವರೆಲ್ಲ ದೇವೇಗೌಡರು ಗರಡಿಯಿಂದ ಬಂದಂಥವ್ರೆ. ಪಟ್ಟುಗಳನ್ನ ಅಲ್ಲಿ ಕಲ್ತಂಥವ್ರೆ. ಆ ಪಟ್ಟುಗಳಲ್ಲಿ ಕೆಲವು ಪಟ್ಟುಗಳು, ಈ ಮೌನ ಯುದ್ಧ ಇದೆಯಲ್ಲ, ಇದು ದೇವೇಗೌಡರು ಅನಾದಿ ಕಾಲದಿಂದ ಮಾಡ್ಕೊಂಬಂದಂಥ ಯುದ್ಧಗಳು. ನಾವು ದೇವರಾಜ ಅರಸು ಕಾಲನೂ ಕೂಡ ಒಂದ್ಸತಿ ಗಮನಿಸಬೇಕು. ವಿರೋಧ ಪಕ್ಷದ ನಾಯಕರಾಗಿದ್ದಾಗ, ಕಾವೇರಿ ಹೋರಾಟಗಳು ಬಂದಾಗ ಎಲ್ಲಿ ಮೌನ ವಹಿಸಬೇಕು, ಎಲ್ಲಿ ರೈಸ್ ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಅವತ್ತು ಪತ್ರಿಕೆಗಳು ಮೌನದಲ್ಲೂ ಒಂದು ಮಾತಿದೆ. ಖಂಡಿತವಾಗ್ಲೂ ಅಲ್ಲ, ಮೌನದಲ್ಲೂ ಒಂದು ಮಾತಿದೆ. ಈ ಸಿದ್ದರಾಮಯ್ಯ ಮೌನದಲ್ಲಿ ಏನ್ ಮಾತು? ಅಲ್ಲ, ಮೌನದಲ್ಲಿ ಒಂದು ಮಾತಿಲ್ಲ, 100 ಮಾತಿದೆ. ಮಾತಾಡೋವರೆಗೂ ಮಾತು ನಮ್ಮ ಅಧೀನ, ಮಾತಾಡಿದ್ಮೇಲೆ ಮಾತಿನ ಅಧೀನ. ಸಿದ್ದರಾಮಯ್ಯನವ್ರು ಒಂದೇ ಒಂದು ಸ್ಟೇಟ್ಮೆಂಟ್ ಬಿಟ್ಟರೆ ನಾಳೆ ಬೆಳಗ್ಗೆ ಅಹಿಂದ ಕಟ್ತೀನಿ ಅಂದರೆ ಕಾಂಗ್ರೆಸ್ನವ್ರು ಅಲ್ಲಿಂದ ಕಿಕ್ಔಟ್ ಮಾಡ್ತಾರೆ. ನಾವು ಹೆಂಗೆ ಮಾಡಿದ್ವು ಹಂಗೆ. ನೀವು ಬೇರೆ ಏನಾದ್ರು ರೂಟ್ ಹಿಡಿತೀನಿ ಅಂದರೆ ಕಿಕ್ಔಟ್ ಮಾಡ್ತಾರೆ. ಅಲ್ಲಾದ ಅನುಭವನ ಮತ್ತೇನ್ ಕಟ್ಟಬೇಕು? ಕಟ್ಟಾಯ್ತಲ್ಲ, ಈಗ ಕಟ್ಟೆ ತಾನೇ ಸರ್ಕಾರ ಬಂದಿದ್ದು, ಕಟ್ಟೆ ತಾನೇ ಅಧಿಕಾರ ಗ್ರಹಿಸಿದ್ದು. ಎರಡೆರಡು ಬಾರಿ ಇರೋ ಪಕ್ಷನ ಬೀಳ್ಸಕ್ ಹೋಗ್ತೀನಿ ಅಂದ್ರೆ ಯಾರು ಸುಮ್ಮನಿರ್ತಾರೆ? ಇವ್ರದೇ ಆದಂತ ಒಂದು ಟೀಮ್ ಕಟ್ಕೊಂಡು ನೋಡಿ, ಎಲ್ಲ ಹಿಂದೆ ಅವ್ರ ಟೀಮ್ನ ಕಟ್ಕೊಂಡ್ರು. ಮಗನ್ಗೆ ಅಧಿಕಾರ ಕೊಟ್ಟರು. ನಾನು ಕೊಟ್ಟಂಥ ಲಿಸ್ಟ್ಗಳಲ್ಲಿ 10 ಜನ 12 ಜನ ಲಿಸ್ಟ್ಗಳಲ್ಲಿ ನೀವು ಬರೀ ಒಂದೇ ಒಂದು ಕೊಟ್ಬಿಟ್ಟು ನನ್ನೊಬ್ಬನ ಸಮಾಧಾನ ಮಾಡೋದು, ನನ್ನಿಂದ ಇರೋರ್ನ ಏನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ. ಸಿದ್ದರಾಮಯ್ಯನವರ ಈ ಏಜ್ ಅಲ್ಲಿ, ಅವರ ಕರಿಯರ್, ಪೊಲಿಟಿಕಲ್ ಕರಿಯರಿನ ಈ ಸ್ಟೇಜ್ ಅಲ್ಲಿ ಪಕ್ಷ ಬೀಳ್ಸೋದು, ಸರ್ಕಾರ ಬೀಳ್ಸೋದು, ಸರ್ಕಾರ ಬೀಳ್ಸಕ್ ಹೋಗಲ್ಲ. ನಾನು ಹೇಳೋದೇನ್ ಗೊತ್ತಾ, ಇದು ಚೆಕ್ಮೇಟ್. ಅದು ಯಾರು ಅಷ್ಟೇ ಅಲ್ಲ ರೀ, ಕರಿಯೋ ಅಂತ ಹಸುನ್ ಯಾರನ್ನೂ ಬಿಡ್ತಾರೆ. ನಮ್ಮ ಸ್ನೇಹಿತರು ಹೇಳ್ತಾರೆ, ನಾವು ಭ್ರಷ್ಟಾಚಾರ ಮಾಡ್ತೀವಿ ಏನ್ ಇವಾಗ ಅಂತಾರೆ ಕಾಂಗ್ರೆಸ್ನವ್ರು. ಈಗ ಅವ್ರು ಅದನ್ನೇ ಹೇಳಿದ್ರು, ಅವ್ರು ನಾನು ಮಾತಾಡ್ಬೋದಾ? ನೀವು ನನಗೆ ಹೆಸರು ಹೇಳಿದ್ರೆ ಅದನ್ನೇ ಹೇಳ್ತಾ ನಾನು ಮಾತಾಡ್ಬೋದು. ಚಾಂದ್ ಪಾಷ್ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಅವ್ರು ಭ್ರಷ್ಟಾಚಾರ ಮಾಡ್ತಾವ್ರೆ ಅಂದಾಗ ನೀವು ಮಾಡಿಲ್ವಾ? ಅದ್ರ ಅರ್ಥ ಏನು? ನೀವ್ ಹೇಳಿ, ನಾನು ಹೇಳದ್ ಬೇಡ. ಚಾಂದ್ ಪಾಷ್ ಅವ್ರ ಅರ್ಥ ಅವರೇ ಹೇಳ್ಕೊಳ್ಳಿ. ಬೇಡ, ನಿಮ್ಮ ಪ್ರಶ್ನೆ ಉತ್ತರ ತಗೊಳ್ಳಿ. ಮುಗಿಸ್ಬಿಡ್ತೀನಿ. ಹಂಗೆ ಅವರು ಡಿ ಕೆ ಶಿವಕುಮಾರ್ ಅವ್ರ ಮಾತು ಹತ್ರ ಹೇಳ್ತಾರೆ, ಭ್ರಷ್ಟಾಚಾರ ಬಡ್ದಾಕ್ತೀನಿ ಬಡ್ದಾಕ್ತೀನಿ ಬಡ್ದಾಕ್ತೀನಿ. ಭ್ರಷ್ಟಾಚಾರಿನೇ ತಗೊಂಬಂದು ಸರ್ಕಾರದಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅವರು ಯಾವ ಮಟ್ಟಕ್ಕೆ ಕೇಳ್ಕೊಂತ ಇದ್ದಾರೆ. ನಮ್ಮ ಚಾಂದ್ ಪಾಷ್ ಅವ್ರಿಗೆ ಅದನ್ನೇ ಸ್ಪಷ್ಟಪಡಿಸಿದ್ದು. ನಾಗೇಂದ್ರನ ಮೇಲೆ ಆರೋಪ ಆಯ್ತು ಅಷ್ಟೇ, ನಮ್ಮ SIT ಕೊಟ್ಬಿಟ್ಟಿದೆ. ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಬಿಟ್ಟು ಬರ್ತಾ ಇಲ್ಲ. ನಾವು ಅಸಮಾಧಾನದ ಬಗ್ಗೆ ಮಾತಾಡಿದ್ರೆ ಮತ್ತೆ ನಾಗೇಂದ್ರ ನಿಮಗ ಅಸಮಾಧಾನ ಇರೋದು, ಮಾತಾಡ್ತಿರೋದು ಆಡಳಿತ ಪಕ್ಷದ ಅಸಮಾಧಾನ. ಖಂಡಿತವಾಗ್ಲೂ ಅಸಮಾಧಾನದ ಬಗ್ಗೆನೇ ಬರೋಣ. ಪಾಪ ಒಂದೇ ಒಂದು ಸಾರಿ MLA ಆಗಿರೋವಂಥವ್ರನ್ನ ಮಿನಿಸ್ಟ್ರು ಮಾಡಿದ್ದೀರಿ. ಅಲ್ಲಿಂದ ಆಚೆಗೆ ನಮ್ಮ ಬೇಳೂರು ಗೋಪಾಲಕೃಷ್ಣ ಇದ್ದಾರೆ. ಪಾಪ ಅವರು 4-5 ಸತಿ ಗೆದ್ದಂಥವ್ರು, ಪಕ್ಷಕ್ಕೆ ಸಾಕಷ್ಟು ದುಡಿದಿರೋವಂಥವ್ರು ಅಂಥವ್ರು. ಆಮೇಲೆ ಆನೇಕಲ್ ಶಿವಣ್ಣ ಪಾಪ 4 ಬಾರಿ ಬೆಂಗಳೂರಿಂದ ಆಯ್ಕೆ ಆಗಿದ್ದಾರೆ. ಇಂಥವ್ರನ್ನೆಲ್ಲ ಬಿಟ್ಬಿಟ್ಟು ನೀವು ಒಂದೊಂದು ಸತಿ ಆದವ್ರನ್ನೆಲ್ಲ ಮಾಡಿದ್ರೆ ಅಸಮಾಧಾನ ಬರದಲ್ಲೇ ಇರುತ್ತೆ. ಆಮೇಲೆ 138ಕ್ಕೂ ಹೆಚ್ಚು ಸೀಟ್ಗಳನ್ನ ನೀವು ಪಡ್ಕೊಂಡಿಲ್ಲ. ನೀವು ಏನು ಹೇಳ್ತಿದ್ದೀರಿ, ಇದು ಸಿದ್ದರಾಮಯ್ಯ ಅವ್ರ ಬಗ್ಗೆ ಬರಬೇಕಾಗಿರುವಂಥ ಅಸಮಾಧಾನ. ಅವ್ರ ಮಗನ್ನ ಮಂತ್ರಿ ಮಾಡಿ, ಆದ್ರೆ ನಾನ್ ಸಿದ್ದರಾಮಯ್ಯನವರ ಮನಸ್ಸಲ್ಲಿರುವಂತ ಅಸಮಾಧಾನದ ಬಗ್ಗೆ ಅದನ್ನೇ ಹೇಳ್ತಾ ಇರೋದು. ಈಗ ಜನಗಳಿಗೆ ತೋರಿಸ್ತಾ ಇರೋದು. ನಮ್ಮ ಭಟ್ರು ಆಗ್ಲೇ ಒಂದು ಮಾತು ಹೇಳಿದ್ರು, ಆನೆ ನೋಡ್ತೀವಿ. ಆನೆ ನೋಡಿದಾಗ ಆನೆ 2 ದಂತ ಇರುತ್ತೆ. ಆನೆ 2 ದಂತ ಇದೆಯಲ್ಲ, ಅದರಲ್ಲಿ ಯಾವತ್ತೂ ತಿನ್ನಕ್ಕೆ ಬರಲ್ಲ. ಅದು ಇಟ್ಸ್ ಫಾರ್ ಶೋ. ಆದರೆ ಒಳಗಡೆ ಇರೋ ದಂತಗಳಿರ್ತವೆ. ಮಗನ್ನ ಅವ್ರು ಶೋ ಪೀಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಮಗನ ಹೆಗಲ ಮೇಲಿಟ್ಟು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದ್ರ ಬಗ್ಗೆ ಚಿಂತನೆ ನಡೀತಾ ಇದೆ ಒಳಗಡೆ ಈ ಪಕ್ಷದ. ಈಗ ಸಿದ್ದರಾಮಯ್ಯನ ಟೀಮ್ ಇತ್ತಲ್ಲ, 20, 30, 40, 50 ಜನ, 67 ಜನ. ಮೊದಲು ಸಿದ್ದರಾಮಯ್ಯನವ್ರ ಪರವಾಗಿ 87 ಜನ ಸೈನ್ ಹಾಕೊಟ್ರಲ್ಲ. ನೋಡಪ್ಪ, ನಿನ್ನ ಮಗನ್ ಮಾಡ್ಬಿಟ್ಟೆ, ನಮ್ಮನ್ನೆಲ್ಲ ಕೈ ಬಿಟ್ಬಿಟ್ಟೆ ಅಂತ ಎಲ್ಲೂ ಮಾತಾಡ್ತಾರೋ ಅಂದ್ಬಿಟ್ಟು ನೀವು ಹೇಳಿದ್ರಿ, ನೀವು 2 ತರ ಅಸಮಾಧಾನ. ಒಂದು ಸಿದ್ದರಾಮಯ್ಯ ಅವ್ರ ಬಗ್ಗೆ ಇರಬಹುದಾದಂತ ಅಸಮಾಧಾನ, ಇನ್ನೊಂದು ಸಿದ್ದರಾಮಯ್ಯನವ್ರಿಗೆ ಇರುವಂತ ಅಸಮಾಧಾನ. ಬಟ್ರೆ ಇದೆ ಸಿದ್ದರಾಮಯ್ಯನವ್ರಿಗೆ ಅಬ್ವಿಯಸ್ಲಿ ಅವ್ರ ಬಗ್ಗೆ ಒಂದು ಒಳಗಡೆಯಿಂದ ಒಂದು ಅಸಮಾಧಾನ ಇದ್ದೇ ಇರುತ್ತೆ. ಅವರಿಗೆ ಈ 5 ವರ್ಷ ಕಂಪ್ಲೀಟ್ ಮಾಡಬೇಕು ಅಂತಿತ್ತು. ಅವ್ರು ಹಿಂದೆ ಏನೋ ಕಂಪ್ಲೀಟ್ ಮಾಡಿದ್ರು, ಇದನ್ನು ಅವ್ರಿಗೊಂದು ಕಂಪ್ಲೀಟ್ ಮಾಡಬೇಕು ಅನ್ನೋದು ಒಂದು ಅವ್ರ ಮನಸ್ಸಲ್ಲಿ ಇತ್ತು. ಮತ್ತು ರಾಜಕೀಯ ಮಾಡೋರ್ಗೆ ಹೆಂಗೆ ಅಂತಂದರೆ, ಅವರು ಜೀವನ ಇರೋ ತನಕ ಅಧಿಕಾರದಲ್ಲಿ ಇರಬೇಕು, ಇಲ್ಲ ಅವರಿಗೆ ಪ್ರಾಮುಖ್ಯತೆ ಇರಬೇಕು. ಅದು ಇಲ್ಲದೇನೆ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಲಾಸ್ಟ್ 18, 20, 23 years
ಸಿದ್ದರಾಮಯ್ಯ ಅವರು ಅಧಿಕಾರ ಇಲ್ಲದೆ ಇರೋ ನೀವು ಗಮನಿಸಿ, ಇಲ್ಲೇ ಇದೆ. ಒಂದು ವಿರೋಧ ಪಕ್ಷದ ನಾಯಕ ಇಲ್ಲ ಅಂದ್ರೆ ಮುಖ್ಯಮಂತ್ರಿ ಆಗಿ ಒಟ್ನಲ್ಲಿ ಕ್ಯಾಬಿನೆಟ್ ದರ್ಜೆ ಸದಾ ಅವ್ರ ಜೊತೆ ಇರ್ತಾ ಇತ್ತು. ಖಂಡಿತವಾಗ್ಲೂ See, ಅದು ಒಂದ್ ಕಲೆ ರೀ, ನಾವು ಅಸೂಯೆ ಪ್ರಶ್ನೆ ಅಲ್ಲ, ಅದು ಅಬ್ಸರ್ವೇಷನ್ ಹೇಳ್ತಾ ಇರೋದು. ಆದರೆ ಅಷ್ಟು ಸಿಕ್ಕಿದ ಮೇಲೂ ಮನುಷ್ಯನಿಗೆ ತೃಪ್ತಿ ಅನ್ನೋದು ಇರಲ್ಲ. ಲಾಸ್ಟ್ ತನಕನೂ ನನಗೆ ಇರಬೇಕು ಆ ಇಂಪಾರ್ಟೆನ್ಸ್ ಅನ್ನೋದು. ಏನು ಅದು ಇಲ್ಲದೆ ಹೋದಾಗ ಅದು ಭಾಳ ನಿಮ್ಮನ್ನ ಏನು ಕಾಡುತ್ತೆ ಅದು. ಯಾಕೆ ಕೇಳಿದೆ ಹೇಳಿ, ಬಾಕಿ ಸೊ ಹಾಗಾಗಿ ಅದು ಇಲ್ಲದೆ ಹೋದಾಗ ಈಗ ಸಹಜವಾಗಿ ಏನಾಯ್ತು, ಸಡನ್ ನೆಕ್ಸ್ಟ್ ಡೇದಿಂದ ಫೋಕಸ್ ಈಸ್ ಆನ್ DK ಶಿವಕುಮಾರ್. ಕರೆಕ್ಟ್ ಅಲ್ವಾ? ಸಡನ್ ಆಗಿ ಮರುದಿವಸದಿಂದ ನೀವು ಮಾಧ್ಯಮದಿಂದ ಹೋಗ್ಬಿಟ್ರಿ, ಪಾರ್ಟಿ ಇದರಿಂದ ಹೋಗ್ಬಿಟ್ರಿ, ಸರ್ಕಾರದ ಆ್ಯಡಿಂದ ಹೋಗ್ಬಿಟ್ರಿ, ಶಿಷ್ಟಾಚಾರದಿಂದ ಹೋಗ್ಬಿಟ್ಟು ಎಲ್ಲೂ ಇಲ್ಲ ನೀವು. ಸೊ ದಟ್ ಎಫೆಕ್ಟ್ಸ್ ಇಷ್ಟು ವರ್ಷದಿಂದ ಆ ಫೋಕಸಲ್ಲಿ ಇದ್ದು ಅಧಿಕಾರದಿಂದ ಬರೋವಂಥ ಎಲ್ಲ ಅನುಕೂಲತೆಗಳು ಅಥವಾ ಏನು ನಿಮಗೆ ಜನ ಬಂದು ನಿಮ್ಮನ್ನು ಮಾತಾಡ್ಸೋದಾಗಲಿ ಸಡನ್ನಾಗಿ ನೆಕ್ಸ್ಟ್ ಡೇದಿಂದ ಅದು ಇರಲ್ಲಲ್ಲ. ಅದು ಇಲ್ಲದೆ ಇರೋದನ್ನು ಯಾವ ರಾಜಕಾರಣಿಯೂ ಬಹುಶಃ ಅವರಿಗೆ ಅದು ಅನೂಹ್ಯ ಅಂತಾರಲ್ಲ, ಅದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಅವರಿಗೆ ಭಾಳ ಕಷ್ಟ. ಸೊ ಹಾಗಿದ್ದಾಗ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಇಲ್ಲಿ ಅವರಿಗೆ ತೋರಿಸ್ಕೊಳ್ಳಬೇಕಾದ ಅನಿವಾರ್ಯತೆ ಕೂಡ ಇದೆ. ಯಾಕಂದರೆ ನಾನು ಇನ್ನೂ ಪ್ರಸ್ತುತ ಇದ್ದೀನಿ ಅಲ್ಲ, ಅದನ್ನೇ ಕೇಳಿದೆ. ಈಗ ಈ ಸ್ಟೇಜ್ ಅಲ್ಲಿ ಅವರ ಕರಿಯರಿನ ಈ ಸ್ಟೇಜ್ ಅಲ್ಲಿ ಅವರ ಲೈಫಿನ ಈ ಏಜ್ ಅಲ್ಲಿ ಸಿದ್ದರಾಮಯ್ಯನವರ ಅಸಮಾಧಾನ, ಭಿನ್ನಾಭಿಪ್ರಾಯ, ಅದರ ಪರಿಣಾಮಗಳು ಏನಾಗ್ಬೋದು ನಿಮ್ಮ ವಿಶ್ಲೇಷಣೆ? ಪರಿಣಾಮಗಳು ಅಂದರೆ ಈಗ ಈ ಏಜಲ್ಲಿ ಅವರು ಪಕ್ಷ ಹೊಡೆದು ಅಥವಾ ಇನ್ನೊಂದೇನೋ ಪಕ್ಷ ಕಟ್ಟಿ ಇನ್ನೇನೋ ಮಾಡ್ತಾರೆ. ಮತ್ತೆ ಯಾಕಂದ್ರೆ ಅವರ ಮಗನ ಭವಿಷ್ಯನೂ ಮಗನ ಭವಿಷ್ಯ ಎವ್ರಿ ಮೂವ್ ಹಿ ಮೇಕ್ಸ್ ಅದು ಅವ್ರ ಮಗನ ಮೇಲೆ ನೇರ ಪರಿಣಾಮ. ಕರ್ನಾಟಕದಲ್ಲಿ ಎರಡೂ ಪಕ್ಷಗಳು ನೀವು ಏನು ಕರುನ ಮುಂದಿಟ್ಟು ಆಕಳನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾ ಇದ್ದೇವೆ, ಅದು ನಿಮಗೂ ಗೊತ್ತಿದೆ. ಸೊ ಅದೇ ಈ ಪರಿಸ್ಥಿತಿ ಚೆನ್ನಾಗಿ ಹೇಳಿದ್ರು ಸರ್. ಏನಾದ್ರು ಗೊತ್ತಾಯ್ತಾ ಗೋವಿಂದರಾಜ್ ಅವರ? ಇರ್ ಬಂದೇ ಇರಿ, ಇಲ್ಲೂ ಅದೇನೇ ನಡೀತಾ ಇರೋದು. ಆದ್ರೆ ಅವರ ಅಪ್ರಸ್ತುತತೆಯನ್ನು ಅಷ್ಟು ಸುಲಭವಾಗಿ ಅವ್ರಿಗೆ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಬೋದು. ಅದಕ್ಕೆ ಬೇರೆ ಬೇರೆ ಏನು ಇನ್ನೂ ಕಾರಣಗಳಿದ್ದಾವೆ. ಅವರ ಸಹಜವಾಗಿ ಅದನ್ನು ಅಷ್ಟು ಬೇಗ ಅರಗಿಸ್ಕೊಳ್ಳೋಕ್ಕಾಗಲ್ಲ. ಸೊ ಅವರ ಪ್ರಾಮುಖ್ಯತೆಯನ್ನು ಅವರು ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಚಾಂದ್ಪಾಶ್ ಅವರೇ, ಇಲ್ಲಿ ಇದೆಲ್ಲದ್ರ ನಡುವೆ ಏನಾಗ್ಬಿಡ್ತಾ ಇದೆ ಅಂದ್ರೆ, ಕೆಲವರು ಅಬ್ಸರ್ವ್ ಮಾಡಿದಂಥವ್ರು ಭಟ್ರು ಒಪ್ಪದೇ ಇರ್ಬೋದು, ಕೆಲವ್ರು ಹೇಳ್ತಾರೆ ಈ ಬಾರಿಯ ಅಸೆಂಬ್ಲಿ ಸೆಷನ್ನಲ್ಲಿ BJP ಒಂದು ರೀತಿ ಸಂಘಟಿತ ಪ್ರಯತ್ನಕ್ಕೆ ಮುಂದಾಗಿದೆ. ನಾಯಕರು ಸಂಘಟಿತರಾದ್ರ ಒಗ್ಗಟ್ಟು ಬಂದುಬಿಡ್ತಾ, ಇದೆಲ್ಲ ಪ್ರಶ್ನೆಗಳು ನಾನು ಅಲ್ಲಿ ಅಷ್ಟು ಆಳವಾಗಿ ಹೋಗೋದಿಲ್ಲ. ಕಣ್ಣಿಗೆ ಏನು ಕಾಣ್ತಾ ಇದೆ ಅಷ್ಟನ್ನು ಕೇಳ್ತಾ ಇದ್ದೀನಿ, ಅಷ್ಟನ್ನೇ ಹೇಳ್ತಾ ಇದ್ದೀನಿ. ಒಂದು ಸಂಘಟಿತ ಪ್ರಯತ್ನಕ್ಕೆ ಅಟ್ಲೀಸ್ಟ್ ಒಂದಾಗಬೇಕು ಅನ್ನೋ ಮಟ್ಟಕ್ಕೆ ಅವ್ರು ಒಂದಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಅವರಲ್ಲಿರುವಂಥ ಒಗ್ಗಟ್ಟಲ್ಲ, ನಿಮ್ಮಲ್ಲಿರುವಂಥ ಬಿರುಕು ಅಂತ ನೀವು ಒಪ್ತೀರಾ? ಸರ್, ನಮ್ಮಲ್ಲಿ ಬಿರುಕೇ ಇಲ್ಲ ಸರ್. ಅದನ್ನ ಯಾಕೆ ಬಿರುಕು ಅಂತೀರಿ? ಸಿದ್ದರಾಮಯ್ಯನವ್ರು ಮೌನ ಆದ ತಕ್ಷಣನೇ ಭಯ ಬೀಳ್ತಿರೋದು ಯಾರು ಗೊತ್ತಾ ಸರ್? ಸಿದ್ದರಾಮಯ್ಯನವ್ರು ಮೌನ ಅಂತೇಳಿ BJP ಮತ್ತು ದಳದವರು. ಸಿದ್ದರಾಮಯ್ಯನವ್ರು ಮೌನ, ಸಿದ್ದರಾಮಯ್ಯರು ಇದು ನಮ್ಮಲ್ಲಿ ಯಾವುದು ಬಿರುಕಿಲ್ಲ ಸರ್. ನಾನು ಹೇಳಿದ್ನಲ್ಲ, ಒಬ್ಬ ದೊಡ್ಡಣ್ಣನ ನಂತರ ಒಬ್ಬ ಚಿಕ್ಕಮ್ಮನಿಗೆ ಅಧಿಕಾರ ಬಂದಾಗ ಒಂದು ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷಗಳು ಆಗ್ತವೆ. ಅದನ್ನ ಯಾಕೆ ನೀವು ಏನೋ ಆಗೋಗ್ಬಿಡುತ್ತೆ, ಏನೋ ಭೂಕಂಪ ಆಗ್ಬಿಡುತ್ತೆ, ಅದೇನೋ ಒಂದು ಪ್ರಾಣಿ ಏನೋ ಬೀಳುತ್ತೆ ಅಂತ ಕಾಯ್ತಾರಲ್ಲ, ಸಣ್ಣ ಪುಟ್ಟ ನಾವು ತಲೆ ಕೆಡಿಸ್ಕೊತೀವಿ. ಅಲ್ಲಲ್ಲ, ಆಸೆ ಇಟ್ಕೋಬೇಡಿ. ನಮ್ಮಲ್ಲಿ ಸಣ್ಣ ಪುಟ್ಟ ನಾವು ತಲೆ ಕೆಡಿಸ್ಕೊತಿರ್ಲಿಲ್ಲ. ಹೇಳಿ, ಗೈರು ಯಾವುದೋ ಒಂದ್ ಸಭೆಗೆ ಚುನಾವಣೆ ನಡುವೆ ಅವ್ರ ಜಿಲ್ಲೆನಲ್ಲೇನೋ ಕಾರ್ಯಕ್ರಮ ಆಯ್ತು, ಎಲ್ಲ ಈ ವಾತಾವರಣ. ಸೆಷನ್ ನಡೀತಾ ಇದೆ, ಅಧಿವೇಶನ, ಎಲ್ರು ಇದೀರಿ ನೀವು ಬೆಂಗಳೂರಲ್ಲಿ, ಕತೆ ಬೇರೆ ಹೇಳಂಗೇ ಇಲ್ಲ, ಬರ್ಲೇಬೇಕು. ಅದರಲ್ಲೂ ಮಹತ್ವ ಎಲ್ಲಿ ಪಡ್ಕೊಳ್ಳುತ್ತೆ? ಹೊಸ ಮುಖ್ಯಮಂತ್ರಿ, ಮೊದಲನೇ ಶಾಸಕಾಂಗ ಸಭೆ, ಸೌಜನ್ಯತೆ, ಗೌರವ. ಸರ್, ರಾಷ್ಟ್ರೀಯ ಪಕ್ಷಗಳು ಅಂದ ಮೇಲೆ ಇಂತಹ ಘಟನೆಗಳೆಲ್ಲವೂ ಸಹಜ ಸರ್. ಅದಕ್ಕೆ ಯಾಕೆ ಅದಕ್ಕೆ ಬಣ್ಣ ಕಟ್ಟಬೇಕು? ಸರ್ ಸಹಜ ಅಂತ ಇದೆ ಸರ್. ಈಗ ಸಿದ್ದರಾಮಯ್ಯವ್ರ ಬಗ್ಗೆನೇ ಹೇಳಿದ್ರು, 2 ಕಡೆ ಹಾಜರಾಗಿಲ್ಲ ಅಂದ್ರು, ಕಾರ್ಯಕಾರಿಣಿಯಲ್ಲಿ ಇವತ್ತು ಭಾಗವಹಿಸಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ಬೋದಲ್ಲ. ಡೆಲ್ಲಿಗೆ ಯಾಕೆ ಹೋಗಿದ್ದಾರೆ ಸರ್? ಡೆಲ್ಲಿಗೆ ಯಾಕೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಇಲ್ಲಿ ಶಾಸಕಾಂಗ ಸಭೆಗೆ ಹಾಜರಾಗಲಿಲ್ಲ. ಹೇಳ್ತಾ ಇದ್ದೀನಿ, ಅಲ್ಲ, ಶಾಸಕಾಂಗದ ಸಭೆ ಬರಲಿಲ್ಲ ಅಂದ್ರೆ ಅಲ್ಲೇನೋ ಹುಳುಕು ಕಂಡುಹಿಡಿತೀರಾ. ಇವತ್ತು ಕಾರ್ಯಕಾರಿಣಿಗೆ ಹೋಗಿದ್ದಾರೆ, ಅದು ಏನೋ ಅದೊಂದು ದೊಡ್ಡ ವಿಚಾರ ಅಲ್ವಾ? ಅದ್ರ ಬಗ್ಗೆ ಮಾತಾಡ್ಬೋದಲ್ಲ. ಪಕ್ಷದ ಮೇಲೆ ಬೇಸರ ಇದ್ದಿದ್ರೆ ಅಲ್ಲೂ ಹೋಗಿ ಭಾಗವಹಿಸ್ತಿರ್ಲಿಲ್ಲ. ಹಾಗಾಗಿ ಅದೇ ಪಾಯಿಂಟ್, ಅಲ್ಲಿಗೆ ಬರ್ತೀನಿ. ಆಮೇಲೆ ಆಗ್ಲಿಂದ ಒಂದು ಚರ್ಚೆ ನಡೀತಾ ಇದೆ, ಮಗನ್ ಮಾಡಿದ್ರು ಅಂತೇಳಿ. ಯಾವ ಪಕ್ಷದಲ್ಲಿ ತಂದೆ ಒಬ್ಬ ಮಗನ್ ಮಾಡಿಲ್ಲ ಸರ್? ತಂದೆ, ಇಬ್ಬಿಬ್ರು ಮಕ್ಕಳು, ಸೊಸೆ, ಮೊಮ್ಮಗ, MP MLA ಎಲ್ಲವೂ ಆಗಿದ್ದು ಯಾರಾಗಿದ್ದು?
ನಮ್ಮಲ್ಲ ಸಿದ್ದರಾಮಯ್ಯ ತಂದಿದ್ದು ಒಬ್ಬ ಮಗನಿಗೆ ಕಾಂಗ್ರೆಸ್ ಏನು ಜಿಲ್ಲೆನೇ ನೀವು ಅಲ್ಲ, ತಗೊಳ್ಳಿ ಸರ್, ನೀವು ದೇವೇಗೌಡರು ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಪರ್ಸನಲಿ ಅನಿತಾ ಕುಮಾರಸ್ವಾಮಿ ಮಾತು ಕೇಳಿ, ಕುಟುಂಬ ರಾಜಕಾರಣದ ಬಗ್ಗೆ ಅಲ್ಲ ಮಾತಾಡೋದು ಮತ್ತೆ ಯಾಕೆ ಅಲ್ಲ, ನಿಮ್ಮ ಹಿತದೃಷ್ಟಿಯಿಂದ ಹೇಳ್ತೀನಿ. ಯತೀಂದ್ರ ಅವ್ರ ಬಗ್ಗೆ ಮಾತ್ರ ಅಲ್ಲ ರೀ, ಯಾಕೆ ಅವ್ರು ಕಾಂಗ್ರೆಸ್ ಅಲ್ಲ, ಎಲ್ಲಾ ಪಕ್ಷಗಳ ಇಲ್ಲ. ಅಲ್ಲ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ರಾಜಕೀಯನೇ ಇಲ್ಲಿ ಜೀವನ. ಕೂತಿರೋಂತ ಮೂರು ಪಕ್ಷಗಳ ಹಿತದೃಷ್ಟಿಯಿಂದ ಯಡಿಯೂರಪ್ಪ, ಹೇಳ್ತೀನಿ, ಮಗ ಕುಟುಂಬ ರಾಜಕಾರಣ ಮಾತಾಡಕ್ ಅಲ್ಲ, ಹೋಗ್ಬೇಡ್ರಿ. ಅಲ್ಲ, ಮತ್ತೆ ಮಾತಾಡ್ಬೇಡ್ರಿ. ಮಾತಾಡಿ ಮಾತಾಡಿ ತೊಂದ್ರೆ ಆಗ್ಬಿಡ್ತದೆ. ಅಲ್ಲ, ಅವ್ರು ಬರೀ- ಬನ್ನಿ ರಾಜಗೌಡ್ರೆ, ಅಲ್ಲ, ಅಲ್ಲ, ಬರೀ ಅವ್ರು ಯತೀಂದ್ರ ಅಲ್ಲ, ಅಭಯ, I'll come to you. ಅಲ್ಲ, ಯತೀಂದ್ರ ಅಂತ ಯಾಕೆ ಮಾಡ್ತೀರಿ? ನಿಮ್ಮ ಪಕ್ಷದಲ್ಲಿ ನಿಮ್ಮ ಯತೀಂದ್ರ ಅಂತ ಯಾಕೆ ಮಾಡ್ತಿರೋದು ಅಂದ್ರೆ ಇವ್ರ point ಅನ್ನ ಚಾಚ್ accept ಪಾಸ್ ಅವ್ರು ಮಾಡ್ತೀನಿ. ಕೇಳಿದಾರೆ, ನಾನು ಯಾರೋ ಉತ್ತರ ಉತ್ತರ ಕೊಡ್ಬೇಕು, ನೀವು ಕೊಡ್ತಿಲ್ಲ, ಉತ್ತರ ನಾ ಕೊಡ್ತೀನಿ ರೀ. ನಾನು ಯತೀಂದ್ರ ಅಂತ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಅದೇ ಜಿಲ್ಲೆಯಲ್ಲಿದ್ದಂತ ಹಿರಿಯ ನಾಯಕರಿಗೆ, ಅದು ಪ್ರಬಲ ಸಮುದಾಯಗಳಿಂದ ಬರುವಂತ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡುವಂತ ಸಮುದಾಯ ಅಂತ ಅರ್ಥೈಸಿಕೊಂಡಿರುವಂತ ಸಮುದಾಯಗಳಿಂದ ಬರುವಂತ ವ್ಯಕ್ತಿಗಳಿಗೆ ಅವಕಾಶ ತಪ್ಪು ಬಿಡ್ತು. ಅದೇ ಯಾರದು? ಅದೇ ಎಸ್ ಸಿ ಮಾದೇವಪ್ಪ ಅವರು, SC ಬಲ, ತನ್ವೀರ್ ಸೇಠ್ ಅವರು ಅಲ್ಪಸಂಖ್ಯಾತ. ತನ್ವೀರ್ ಸೇಠ್ ಅವರು ಎಷ್ಟು ಬಾರಿ ಶಾಸಕರು? ಅಟ್ಲೀಸ್ಟ್ ಎಚ್ ಸಿ ಮಾದೇವಪ್ಪ ಅವರು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಇದ್ರಪ್ಪ, ಸಮಾಜ ಕಲ್ಯಾಣ ಇಲಾಖೆ ಮಾಡಿದ್ರು, ಇವಾಗ ಹೊರಗಿದ್ದಾರೆ. ಓಕೆ, ತನ್ವೀರ್ ಸೇಠ್ ಅವ್ರಿಗೆ ಅನ್ಯಾಯ ಮಾಡಿದ್ರಲ್ಲ ಸರ್? ಸರ್, ನೀವು ಹೇಳಿದಂತ ಹೆಸರುಗಳೆಲ್ಲರೂ ಕೂಡ ಸಚಿವರಾಗೋದಕ್ಕೆ ಅರ್ಹತೆ ಇರೋರೆ, ಹೌದು, ಆಯ್ತಾ ಸರ್? ಆದ್ರೆ ಯತೀಂದ್ರ ಸರ್ ಅರ್ಹತೆ? ಯತೀಂದ್ರ ಅರ್ಹತೆ ಅಂತ ಹೇಳಿದ್ರೆ ಏನ್ ಸರ್ ಅಲ್ಲ, ನಾವ್ ಕೇಳೋದಲ್ಲ ಸರ್, ನೀವು ಉತ್ತರ ಕೊಡ್ಬೇಕು ಜನರಿಗೆ. ನಮ್ದೇನಿದೆ, ನೀವು ಯತೀಂದ್ರನಾದ್ರು ಮಂತ್ರಿ ಮಾಡ್ರಿ, ಇನ್ನೊಬ್ಬರನ್ನಾದ್ರೂ ಮಾಡ್ರಿ, ನಮ್ಗೆ ಕೆಲಸ ಆದ್ರೆ ಆಯ್ತಷ್ಟೇ. ನಮ್ಗೆ ನಾವು ಓಟ್ ಹಾಕೋ ಜನ ಸರ್, ನಾವು ರಾಜಕಾರಣ ಮಾಡೋಲ್ಲ. ಜನಕ್ಕೆ ಅವರ ನಮ್ಗೆ ಕೊಡುವಂತ ಉತ್ತರ ಏನ್ ಗೊತ್ತಾ? ಉತ್ತಮವಾದ ಆಡಳಿತ, ಕೊಡ್ತಾ ಇದ್ದೀರಾ? ಉತ್ತಮವಾದ ಆಡಳಿತವನ್ನು ಕೊಡ್ತಾ ಕೊಡ್ತೀವಿ ಇದ್ದೀರಿ. ಜನಕ್ಕೆ. ಸಂತೋಷ. ಅದು ಜನಕ್ಕೆ ಬೇಕಾಗಿರೋದು ಅದು ಸರ್. ಅದು ಬಿಟ್ಬಿಟ್ಟು ನಾವು ರಾಜಕೀಯವಾಗಿ ನಾವು ಕಿರ್ಚಾಡ್ಕೋಬಹುದು, ನೀವು ಅವ್ರು ಮಾಡಿದ್ರೆ ಇವ್ರು ಮಾಡಿದ್ರೆ ಅಂತ ಆಯ್ತು, ಹೇಳಿ. ಇಷ್ಟೆಲ್ಲ ಆಯ್ತು. ಇವಾಗ ಅವ್ರಿಗೂ ಕೇಳೋಣ ಇರಿ. ಈಗ ಒಂದ್ ನಿಮಿಷ ಏನೋ ಕೇಳಿದ್ರು ನಮ್ಮ ಸ್ನೇಹಿತರು. ಗೋವಿಂದರಾಜ್ ಅವ್ರು ಒಂದು ಈ ಆಡಳಿತ ಪಕ್ಷದಲ್ಲಿ ಇರುವಂತಹ ಒಂದು ಅಸಮಾಧಾನ ಏನು ಭುಗಿಲೆದ್ದಿದೆ ಅಂತ ನಾವು ಮಾತನಾಡ್ತಾ ಇದೀವಿ. ಇದರಿಂದ ನಿಮ್ಗೆ ನಿಮ್ಮ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಒಂದು ವಿಶ್ಲೇಷಣೆ ಒಪ್ತೀರಾ? ಬಿಜೆಪಿ ಜೊತೆ ಒಂದಾಗೋದಕ್ಕೆ ಈ ಅಸಮಾಧಾನ ಕಾರಣ ಆಯ್ತು? ಖಂಡಿತ ಆ ಥರದ್ದೇನಿಲ್ಲ ಸರ್. ಸಮಸ್ಯೆಗಳು ಒಂದು ಪಕ್ಷದಲ್ಲಿದ್ದಾಗ, ಸಣ್ಣ ಪುಟ್ಟವಿದ್ದಾಗ ಸರಿ ಮಾಡ್ಕೊಳ್ಳೋಂಥ ಓಹೋ, ಶಕ್ತಿ ನಾವು ಭಾರತೀಯ ಹೇಳಿದ್ರೆ- ಜನತಾ ನಾವು ಪಾರ್ಟಿಗೆ ಇದೆ. ಹೇಳಿದ್ರೆ- ನಾವು ನಾವು ಪ್ರಶ್ನೆ ಹೇಳಿದ್ರೆ- ಮಾಡ್ತಾ ಇರೋದು ನಾವು ಕೇಳಿಸ್ಕೊಳ್ಳಿ. ನಾವು ಇದನ್ನ ಹೇಳಿದ್ದು. ಇವತ್ತು- ನಾವು ಇದನ್ನ ಹೇಳಿದ್ದು. ಇವತ್ತು ಇರ್ತಕ್ಕಂಥ ಕ್ಯಾಬಿನೆಟ್ ವಿಚಾರವಾಗಿ ಚರ್ಚೆ ಮಾಡ್ತಾ ಇರೋದು. ಸಮಸ್ಯೆ ಒಂದ್ ನಿಮಿಷ ಸರ್. ನಮ್ಮದಿದ್ದಾಗ ಸಣ್ಣ ಪುಟ್ಟ, ನೋಡಿ, ಬೇರೆಯವ್ರದ್ದೆಲ್ಲ ದೊಡ್ಡದಾಗು. ಕೇಳಿ ಸರ್, ಇಲ್ಲಿ ಹೇಳಿ. ಇವತ್ತು ನಾವು ಜನರ ವಿಚಾರವಾಗಿರ್ತಕ್ಕಂಥ ಒಂದು ಸಂಪುಟ, ಒಂದು ಸರ್ಕಾರದ ವಿಚಾರವಾಗಿ ಇವತ್ತು ಚರ್ಚೆ ಮಾಡಕ್ ಕೂತಿರ್ತಕ್ಕಂಥದ್ದು. ಮನೆಯಲ್ಲಿ ಗೊಂದಲ ಇದ್ದಾಗ ನಾವು ಮನೆಯಲ್ಲಿ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಮಗೆ ಶಕ್ತಿ ಇದೆ, ಮಾಡ್ಕೊಳ್ತೀವಿ. ನಾವು ಅದನ್ನೇ ಆದ್ರೆ ಮಾಡ್ತೀವಿ. ಇವತ್ತು ರೇ ರಾಜ್ಯದ ಜನರ ನಾವು ಅದನ್ನೇ ಪರವಾಗಿ ಮಾಡ್ತೀವಿ. ಕುಟುಂಬ ನಮ್ಮನೆ ಇವತ್ತು ಕುಟುಂಬದ ನಾವು ರಾಜ್ಯದ ಮಾಡ್ತೀವಿ. ಜನರ ಪರವಾಗಿ ಸರಿಯಾಗಿ ನೀವು ಕೆಲಸ ರಾಜ್ಯದ- ಮಾಡ್ತಾ ಇಲ್ಲ ಅಂತ ನೀವು ಪ್ರಶ್ನೆ ರಾಜ್ಯದ್ದು ಮಾಡ್ತಾ ಅಂತ ಇದ್ದೀವಿ. ಹೇಳಿದ್ರೆ ರಾಜ್ಯದ್ದು ನೀವು ಕೇಳಿ. ರಾಜ್ಯದ ಜನತೆ ಪರವಾಗಿ ರಾಜ್ಯದ್ದು ಒಳ್ಳೆ ಅಂತ ಕೆಲಸ ಮಾಡಿ. ಕೇಳಿದ್ರೆ ರಾಜ್ಯದ್ದು ನಾವು ಕೇಳಿ. ಸಾಧನೆ ಮಾಡೋಂತ ನಮ್ಮನೆ ಕೆಲಸ ವಿಚಾರ ಮಾಡ್ತೀವಿ. ಮಾತಾಡಕ್ಕೆ ಸರಿಯಾಗಿ ನೀವು ಮಾಡ್ತಾರ ಯಾರು? ಅಂತ ನೀವು ಪ್ರಶ್ನೆ ಮಾಡಿದ್ರೆ ನಮ್ಮನೆ ವಿಚಾರ ನಾವು ನಮ್ಮನೆ ವಿಚಾರ ಸರಿಪಡ್ತೀವಿ. ನಮ್ಮನೆ ವಿಚಾರ. ನಿಮಗೆ ಇವತ್ತು ಏನ್ ಅನ್ಸಿದೆ? ಸರ್ಕಾರ ಬಂದ್ಬಿಟ್ಟು ನಿಮ್ಮ ಮನೆ ಅಲ್ಲ ರೀ, ಸರ್ಕಾರದ ಬಗ್ಗೆ ರಾಜ್ಯದ ಮಾತಾಡಿ. ಜನತೆ ಸರ್ಕಾರದ ಬಗ್ಗೆ ಮಾತಾಡಿ. ಶ್ರೇಯಾಭಿವೃದ್ಧಿಗಿರ್ತಕ್ಕಂಥ ರಾಜ್ಯದ ಸರ್ಕಾರ ಜನರ ಬಗ್ಗೆ ಇವತ್ತು- ಮಾತಾಡಿ. ನಾವು ಇವತ್ತು ರಾಜ್ಯ ಮಾತಾಡ್ತೇವೆ. ಸರ್ಕಾರ ಸರಿಯಾಗಿ ನಡೀತಾ ಇಲ್ಲ, ಇದುವರೆಗೂ ರಾಜ್ಯ ಸರ್ಕಾರ ನೀವು ಸರಿಯಾಗಿ ಕೆಲಸ ರಾಜ್ಯದ ಜನರ ಮಾಡ್ತಾ ಬಗ್ಗೆ ಇಲ್ಲ. ಮಾತಾಡಿಲ್ಲ. ಅಲ್ಲಲ್ಲ, ಒಂದ್ ನಿಮಿಷ ಸರ್, ಇಷ್ಟೆಲ್ಲ ಹೇಳ್ತಾರೆ. ಸಿದ್ದರಾಮಯ್ಯನವ್ರ ಸೈಲೆನ್ಸ್ ಬಗ್ಗೆ ಚಾಂದ್ ಪಾಷ್ ಅವರಿಗೆ ಗೊತ್ತೇ ಇಲ್ಲ. ಯಾಕೆ ಅಂದ್ರೆ ಕೇಳಿ, ಹಿಂದೆ 2019ರಲ್ಲಿ ಶಾಂತಿವನದಲ್ಲಿ ಕೂತ್ಕೊಂಡು ಪ್ರಶಾಂತವಾಗಿ ಏನೆಲ್ಲ ಮಾಡ್ಬೇಕು ಮಾಡ್ಬಿಟ್ಟು ಸರ್ಕಾರವನ್ನ ಯಾಂಬಟದಲ್ಲಿ ತಗೊಂಡೋಗಿದ್ದನ್ನ ಚಾಂದ್ ಪಾಷ್ ಅವ್ರಿಗೆ ಗೊತ್ತಿದ್ರೆ ಭವಿಷ್ಯ ಇವತ್ತು ಇಲ್ಲ, ಚೆನ್ನಾಗಿ ಇದು ಗೊತ್ತಿರೋದು ಸುಳ್ಳು ಸರ್, ಅಂತ ಫಲಾನುಭವಿಗಳದ್ದು. ಸುಳ್ಳು ಇದು. ಅಲ್ಲಲ್ಲ, ಇಲ್ಲ, ಅವ್ರು ಫಲಾನುಭವಿಗಳಲ್ಲ ಅವ್ರು ಸರ್. ಫಲಾನುಭವಿಗಳು ಇವತ್ತು ಸರ್ಕಾರ ಮಾಡಿದ್ರು. ಮಾಡಿದ್ರು. ಅಲ್ಲ, ಅವ್ರು ಹೇಳಕ್ ಹೊರಟಿರೋದು ಅದು. ಶಾಂತಿ ಅವ್ರು ಹೇಳಕ್ ಒಂದ್ ನಿಮಿಷ ಹೊರಟಿರೋದು. ಹೇಳ್ತೀನಿ ಕೇಳಿ. ಬಾಂಬೆ ಬಾಯ್ಸ್ ಎಲ್ಲ ಇವತ್ತು- ಕರ್ಕೊಂಡು ಹೋದ್ರಲ್ಲ, ಏ, ಅದು ಅನುಭವ. ಗೋವಿಂದರಾಜ್ ಅವರೇ, ನಿಮ್ಮಲ್ಲಿ ಅನುಭವ. ಅವತ್ತು ಅನುಭವ. ಗೊಂದಲ. ಯಾಕೆ ಪಾಸ್ ಅವ್ರು? ಒಂದ್ ನಿಮಿಷ ಹೇಳ್ತೀನಿ ನಾವೇ ಕೇಳಿ. ಹೇಳಿದೀವಿ. ಇವತ್ತು ನಾವು ಅದೇ ಹೇಳಕ್ಕಲ್ಲ. ರೀತಿ ಇವತ್ತು ರಾಜ್ಯದಲ್ಲಿ- ಗೋವಿಂದರಾಜ್ ಅವರೇ, ಕೊನೆ ಸೀಟಲ್ಲಿ ಕೂತ್ಕೊಂಡ ಸಿದ್ದರಾಮಯ್ಯನವರು ಬಹಳ ಪ್ರಶಾಂತವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವ್ರಿಗೆ ಅನಿಸ್ತಾ ಇದೆ. ಹಿಂದೆ ಕೂತ್ಕೊಂಡು ಪ್ರಶಾಂತವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವಾಗ ಯಾವ ಮಟ್ಟದಲ್ಲಿ ಎಲ್ಲಿ ಭುಗಿಲೇಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ಇವತ್ತು ಸಿದ್ದರಾಮಯ್ಯನವರು ಹಿಂದೆ ಕೂತ್ಕೊಂಡು ಎಲ್ಲವನ್ನು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಗೊಂದಲಗಳು ಹುಟ್ಟಾಗ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಹಿಂದೆ ನಾವು ಉಪಮುಖ್ಯಮಂತ್ರಿಗಳು ಚರ್ಚೆಗಳು ಬಂದಾಗ ನಿದ್ದೆ ಮುದ್ದೆ ಚರ್ಚೆಗಳು ಸಭೆಗಳು ಎಲ್ಲರ ಮನೇಲಿ ನಡೆದಿದ್ದು ನೋಡಿದ್ದೀವಿ. ಯಾಕೆಂದರೆ ಸಿದ್ದರಾಮಯ್ಯನವ್ರ ಸರ್ಕಲ್ಲು ದೊಡ್ಡ ಸರ್ಕಲ್ 10-15 ಜನ ಇದ್ದಂಥ ಸಚಿವರುಗಳು ಫಸ್ಟ್ ಸರ್ಕಲ್ ಆಗಿ ಯಾವ ರೀತಿಯಾಗಿ ಚರ್ಚೆಗಳು ಮಾಡ್ತಾಯಿದ್ರು, ಸಭೆ ಸೇರಿಸ್ತಾ ಇದ್ರು, ಎಲ್ಲವೂ ಕೂಡ ಮಾಡ್ದಂಗೆ ಇವತ್ತು ಡಿ ಕೆ ಶಿವಕುಮಾರ್ ಜೊತೆ ಯಾರೂ ಕೂಡ ಸಚಿವರು ಸೇರ್ಕೊಂಡು ಈ ಸಮಸ್ಯೆಗಳು ಬರ್ತಾ ಇದೆ ಅಂತ ಚರ್ಚೆ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ.
ಇವತ್ತು ಗೊಂದಲ ಇದೆ. ಯಾವುದೇ ಸಚಿವರುಗಳಿಗೆ MLAಗಳಿಗೆ ಇವತ್ತೇನೋ ಸರ್ಕಾರದಿಂದ ಆಗುತ್ತೆ ಅನ್ನೋದು ಯಾವುದೂ ಕೂಡ ಭರವಸೆ ಇಲ್ಲ. ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ಆಗೇ ಕಾಣ್ತಾ ಇದೆ. ಇದ್ರ ಜೊತೆಯಲ್ಲಿ ಎಲ್ಲವನ್ನು ಕೂಡ ಹೈಕಮಾಂಡ್ ಹತ್ರ ತಗೊಂಡೋಗಿ ಚರ್ಚೆ ಮಾಡಿ ಬಗೆಹರಿಸೋಂಥ ಶಕ್ತಿನೂ ಕೂಡ DK ಶಿವಕುಮಾರ್ಗಿಲ್ಲ. ಇವತ್ತು ಬೆಳಗ್ಗೆ ಎದ್ರೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಟ್ರಬಲ್ ಶೂಟರ್ ಅಂತ ಹೇಳ್ತಾ ಇದ್ರು DK ಶಿವಕುಮಾರ್. ಇವತ್ತು ರಾಜ್ಯದಲ್ಲೇ ಇವತ್ತು ಟ್ರಬಲ್ ಸೃಷ್ಟಿಯಾಗಿದೆ. ಇಂಥ ಟ್ರಬಲ್ ಇರ್ತಕ್ಕಂಥ ಮುಖ್ಯಮಂತ್ರಿಗೆ ಯಾರಾದರೂ ಅವ್ರ ಪರವಾಗಿ ಸಚಿವರು ಶಾಸಕರುಗಳ ಏನೂ ಇಲ್ಲ, ನಾವೆಲ್ಲ ಒಟ್ಟಾಗಿದ್ದೀವಿ ಅಂತ ಯಾರನ್ನು ಒಬ್ಬರು ಕೂಡ ರಾಜ್ಯ ಜನತೆ ಮುಂದೆ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಅವರಿಗೆ ಬೇಕಾದ ರೀತಿಯಲ್ಲಿ ಸಿದ್ದರಾಮಯ್ಯನವರು ಪ್ಲಾನ್ ಮಾಡೇ ಮಾತಾಡಿಸ್ತಾ ಇದ್ದಾರೆ. ಮಾತಾಡಂಗ್ ಮಾಡೇ ಮಾಡ್ತಾರೆ. 100% ಇದು ಬೂದಿ ಮುಚ್ಚಿದ ಕೆಂಡ. ಅವರು ಅವ್ರ ಮನೆ ಸರಿ ಮಾಡ್ಕೋತಾರಂತೆ. ಈಗ ನೀವು ಅವರು ಅಕ್ಕಪಕ್ಕದ ಮನೆಯವ್ರು ಆಗ್ಬಿಟ್ಟಿದ್ದೀರಿ. ನೀವು ಶಿಫ್ಟ್ ಆದ್ರೂ ಅವ್ರು ಶಿಫ್ಟ್ ಆದ್ರೂ ಗೊತ್ತಿಲ್ಲ ನಮ್ಗೆ. ಒಟ್ಟಿನಲ್ಲಿ ಒಟ್ಟಿಗೆ ಮನೆ ಆದ್ರೆ ಇಲ್ಲಿ ಪ್ರಶ್ನೆ ಇರೋದು, ಈಗ ಇದೇನೋ ಆಡಳಿತ ಪಕ್ಷದಲ್ಲಿ ಅಸಮಾಧಾನ ಅಥವಾ ಒಂದು ಭಿನ್ನಾಭಿಪ್ರಾಯ ಇದೆಲ್ಲ ಬಂದ್ಬಿಟ್ಟಿದೆ, ಅದು ನಿಮ್ಮ ಮೈತ್ರಿಗೆ ಒಂದು ರೀತಿ ಫೆವಿಕಾಲ್ ಜೋಡಣೆ ಆದಂಗ ಆಯ್ತಾ? ನಿಮ್ಗೇನಾದ್ರು ಒಂದು ಪುಷ್ಟಿ ತುಂಬದಂಗ ಆಯ್ತಾ ಮೈತ್ರಿಯಲ್ಲಿ? ಬಿಡದಿನಲ್ಲಿ ನಮ್ಗಂಗೆ ಕಾಣ್ಲಿಲ್ಲ, ಹಂಗಾಗಿ ಕೇಳ್ತಿರೋ ಅಂತ. ಕೆಲವು ವಿಚಾರಗಳು ನಮ್ಮ ಶಾಂತ್ ಪಾಷ ಅವರು ಫ್ಯಾಮಿಲಿ ಪೊಲಿಟಿಕ್ಸ್ ಬಗ್ಗೆ ಮಾತಾಡಿದ್ರು. ಅದಕ್ಕೊಂದು ಉತ್ತರ ಮುಗಿಸ್ಬಿಟ್ಟು ನನ್ನ ಮಾತಾಡಕ್ ಬಿಡ್ರಿ. ಇಲ್ಲ ರಾಜು ಗೌಡ್ರೆ, ನಾನು ಆ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ. ಫ್ಯಾಮಿಲಿ ಪೊಲಿಟಿಕ್ಸ್ ಬಗ್ಗೆ ಮಾತಾಡೋರು. ದೇವೇಗೌಡರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಜನ ಪೊಲಿಟಿಕ್ಸ್ ಅಲ್ಲಿ ಇದ್ದಾರೆ? ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಇಂದ ಹಿಡಿದು ಇರೋ ಇಬ್ರು ಮಕ್ಕಳು ಅವ್ರ ಇಡೀ ಒಂದ್ ನಿಮಿಷ ಅವ್ರ ಇಡೀ ಜೀವನ ಪೂರ್ತಿ ಪೊಲಿಟಿಕ್ಸ್. ಮೈತ್ರಿಗೆ ಒಂದು ರೀತಿ ಪುಷ್ಟಿ ತುಂಬದಂಗ ಆಯ್ತಾ ಆಡಳಿತ ಪಕ್ಷದ ಅಸಮಾಧಾನ? ನಿಖಿಲ್, ಅದೇ ನಿಮಗೊಂದು ರೀತಿ ಆತ್ಮವಿಶ್ವಾಸ ಬೆಳೆಸುವಂತ ಕೆಲಸ ಮಾಡ್ತಿದ್ಯಾ? ಯಾಕೆಂದ್ರೆ ಆಡಳಿತ ಪಕ್ಷ ಏನೋ ಒಂದು ವಿಚಾರ ಎತ್ತಾಗ ನಾವು ಅದಕ್ಕೆ ಉತ್ತರ ಕೊಟ್ಟು ಮುಂದಕ್ಕೆ ಹೋಗ್ಬೇಕು. ಯಾಕಂದ್ರೆ ನನ್ನ ಡಿಬೇಟ್ ಮಾಡ್ಬೇಕಾದ್ರೆ ನನ್ನ ಕಾರ್ಯಕರ್ತರು ನನ್ನ ನೋಡ್ತಾ ಇರ್ತಾರೆ, ಏನಪ್ಪಾ ಫ್ಯಾಮಿಲಿ ಪೊಲಿಟಿಕ್ಸ್ ಬಗ್ಗೆ ಅಷ್ಟು ಮಾತಾಡಿದ್ರು ನಮ್ಮ ನಾಯಕರು ಸುಮ್ಮನವ್ರೆ ಅಂದಾಗ ಅದನ್ನ ಮಾತಾಡ್ಲೇಬೇಕಾಗ್ತದೆ. ಎರಡನೇದು, ಈಗ ಕಾಂಗ್ರೆಸ್ ಉರಿತಾ ಇರೋ ಮನೆ, ಅದನ್ನ ನಾವೇನು ಮಾತಾಡ್ಸೋದು ಬೇಡ, ಹಂಗೆ ಬಿಟ್ಬಿಟ್ರೆ ಅವ್ರವರೇ ಉರಿದು ಬೂದಿ ಆಗೋಗ್ತಾರೆ. ಇನ್ನು ನೆಕ್ಸ್ಟ್ ಕಾಂಗ್ರೆಸ್ ಪರಿಸ್ಥಿತಿ ಏನು ಅಂತ ನಾವು ಹೇಳೋದು ಬೇಡ. ಮನೆಯೊಂದು 300 ಬಾಗಿಲು ಆಗೋಗಿದೆ, ಎಲ್ಲರೂ ಚಿತ್ರಣ ಆಗೋಗಿದ್ದಾರೆ. ನಾವು ಯಾಕೆ ಅದ್ರ ಬಗ್ಗೆ ಮಾತಾಡಬೇಕು? ಈಗ ಸದನದಲ್ಲಿ ಏನು ನಡೀತಾ ಇದೆ ಅಂತಲೂ ಗೊತ್ತು. ಅಲ್ಲ, ನಿಮ್ ಬಗ್ಗೆ ಮಾತಾಡ್ಬಿಡಿ, ಅದ್ರ ಬಗ್ಗೆ ಮಾತಾಡ್ಬಿಡಿ. ಅಲ್ಲಲ್ಲ, ಸಿದ್ದರಾಮಯ್ಯ ನಿಮ್ ಬಗ್ಗೆ ಮಾತಾಡ್ಬಿಡಿ. ಅವರಲ್ಲಿ ಇರುವಂತ ಅಸಮಾಧಾನ ನಿಮ್ಮ ಮೈತ್ರಿಗೆ ಒಂದು ರೀತಿ ಫೆವಿಕಾಲ್ ಜೋಡಣೆ ಅಂತ ಕೆಲಸ ಮಾಡ್ತಾ ಇದೆ. ನಿಮಗೊಂದು ರೀತಿ ಬೂಸ್ಟರ್ ಡೋಸ್ ಇಂಜೆಕ್ಷನ್ ಕೊಟ್ಟಂಗ ಆಗ್ತಾ ಇದೆ. ಮೈತ್ರಿಗಳು ಒಂದಾಗಿ ಮೈತ್ರಿ ಧರ್ಮವನ್ನ ಪಾಲನೆ ಮಾಡುವಂತ ವಾತಾವರಣ ನೀವು ಮಾಡ್ಲಿಲ್ಲ, ಆಡಳಿತ ಪಕ್ಷ ಮಾಡ್ತಾ ಇದೆ. ಆಗ್ಬೋದಾ? ಲಡ್ಡು ಬಂದು ಬಾಯಿಗೆ ಬಿತ್ತು, ಯಾಕೆ ತಿನ್ಬಾರ್ದು ಅಂತೀರಿ? ಲಡ್ಡು ಬಂದು ಬಾಯಿಗೆ ನೋಡಿ, ಯಾಕೆ ತಿನ್ಬಾರ್ದು? ಅಲ್ಲಲ್ಲ, ಲಡ್ಡು ಬಂದು ಬಾಯಿಗೆ ಬಿತ್ತು. ಕಾಂಗ್ರೆಸ್ನವ್ರಿಗೆ ಹೆಂಗಾಗ್ಬಿಡೈತ್ ಗೊತ್ತಾ? ಪಾಪ ಕೂತ್ಕೊಳಕ್ ಆಯ್ತಾ ಇಲ್ಲ, ಬೆಂಕಿ ಬಿದ್ದುಬಿಡೈತೆ. ಪಾಪ ವಿರೋಧ ಎಷ್ಟು ಕೆಟ್ಟ ಪರಿಸ್ಥಿತಿ ಐತೆ ಕಾಂಗ್ರೆಸ್ ಆಡಳಿತ. ಹಂಗಾಗಿ ಪಾಪ ಅವ್ರ ವಕ್ತಾರಿಗೆ ಏನಾಗ್ಬಿಡೈತೆ, ನಾನು ಲಡ್ಡು ಅಂದಿದ ತಕ್ಷಣ ಬೆಂಕಿ ಹತ್ಕದಾಯ್ತಲ್ಲಿ. ನಾನು ಸುಮ್ನೆ ಕೂತ್ರು ಅವ್ರು ಸುಮ್ನೆ ಇರ್ತಾ ಇಲ್ಲ. ಅಂದ್ರೆ ನೋಡಿ ಪಾಪ ಯಾವತ್ತು ಪರಿಸ್ಥಿತಿ ನೋಡ್ರಿ. ಅಲ್ಲಲ್ಲ, ಕಾಂಗ್ರೆಸ್ ಪರಿಸ್ಥಿತಿ ನೋಡ್ರಿ. ಏನಾದ್ರೂ ಕಾಂಗ್ರೆಸ್ ಪರಿಸ್ಥಿತಿ ನೋಡಿ. ಅಲ್ಲ, ಹಿಂಬಾಗಿಲಿನ ಮೂಲಕ ಏನಾದ್ರೂ ನಾವು ಬೇಗ ಮಾಡಬಹುದಾ? 400 ಸೀಟ್ ಇದ್ದವರು 40 ಸೀಟಿಗೆ ಬಂದ್ರು ಬುದ್ಧಿ ಬರಲಿಲ್ಲ ಅವ್ರಿಗೆ. ನಿಮ್ ಮನೆ ಬಾರ್ದಲ್ಲಿ ನಮ್ಮ ಮನೆ ಬಾಗ್ಲಿಗೆ ತಿರುಗಿದ್ದೀರಾ? ಸ್ವಲ್ಪ ಒಂದ್ಸತಿ ಯೋಚನೆ ಮಾಡಿ. ಮುಖ್ಯಮಂತ್ರಿ ಮೊನ್ನೆ ರೆಡಿ ಆಗಿದ್ರಲ್ರಿ, ಮೊನ್ನೆ ರೆಡಿ ಆಗಿದ್ರಲ್ರಿ. ನಾಚಿಕೆ ಆಗ್ಬೇಕು. ನಮ್ಮನ್ನ ಮುಖ್ಯಮಂತ್ರಿ ಮಾಡಿ ನಿಖಿಲ್, ಪಾಪ ಅವ್ರ ಪರಿಸ್ಥಿತಿ ಏನಾಗ್ಬಿಡೈತೆ ಗೊತ್ತಾ? ಅವ್ರಿಗೆ ಬಾಲ ಈಗ ನಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಅವ್ರು ಬಂದಿದ್ದು, ನಾವು ಅವ್ರ ಮನೆ ಬಾಗ್ಲಿಗೆ ಹೋಗಿರಲ್ಲ. ಅಂದ್ರೆ ಅವ್ರದ್ದು ಎಂತ ಕೆಟ್ಟ ಪರಿಸ್ಥಿತಿ. ಈಗಲೂ ಅದೇ, ಹಣೆಬರ ಅಷ್ಟೇ. ಎಲ್ಲ ಆದ್ರೂನು ಗೋವಿಂದ ರಾಜು ಅವ್ರು ಹೇಳಿದ್ರು, ರಾಜು ಗೌಡ್ರು ಹೇಳ್ತಿದ್ದಾರೆ, ಚಾಂದ್ ಪಾಸ್ ಅವರು, ಇಷ್ಟೆಲ್ಲ ಆದ್ರೂನು
ನಿಮಗಾಗ್ಲಿ ಮುಖ್ಯಮಂತ್ರಿಗಳಿಗಾಗ್ಲಿ ತಲೆ ಕೆಡಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಸರ್ ನಮ್ಮಲ್ಲಿ ಸಮಸ್ಯೆ ಏನಿಲ್ಲ ಸರ್, ಮುಗ್ದೇ ಹೋಯ್ತಲ್ಲ. ವಿಜೃಂಭಿಸ್ತಾ ಇದ್ದಾರೆ ಅಷ್ಟೇ. ಪಕ್ಷನೇ ಮುಗ್ದೋಯ್ತು. ದಳದವರು ವಿಜೃಂಭಿಸ್ತಾ ಇದ್ದಾರೆ. ಪಕ್ಷನೇ ಸರ್, ಎರಡು ಮುಗ್ದೋಯ್ತು. ಮುಖ್ಯ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ಬರಲ್ಲ. ಪಕ್ಷನೇ ಮುಗ್ದೋಯ್ತಲ್ರಿ. ಕಾರ್ಯಕಾರಿಣಿ ನಿಖಿಲ್. ಭಾಗವಹಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಪಕ್ಷನೇ ಮುಗ್ದೋಯ್ತು. ಮುಖ್ಯ ಅಲ್ವಾ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಗ್ದೋಯ್ತು. ಇನ್ನೇನು ಉಳಿದೈತಲ್ಲಿ? ಎಂತ ನೂರ ಕೆಲಸ? ಮೂವತ್ತೊಂಬತ್ತು ಜನ ಇನ್ನೇನು ಹೆಂಗೆ ಮುಗಿಸ್ತೀರಿ ನೀವು? ಇನ್ನೇನು ಹೇಳಿ ಸರ್, ಉಳಿದೈತೆ? ಅಲ್ಲ, ಅಲ್ಲ, ಸರ್, ನೋಡ್ರಿ. ನಿಮ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ರೇ, ಒಳ್ಳೆ ರಾಜಗೌಡ್ರು ಹೇಳಿ. ನೋಡ್ರಿ. ಬರ್ತೀನಿ, ನೀವು ಹೇಳಿ. ನಾನೂರಿದ್ದ ರಾಜೀವ್ ಗಾಂಧಿ ಕಾಂಗ್ರೆಸ್ 40 ಬಂತು. ರಾಹುಲ್ ಗಾಂಧಿ ಪಾಪ ಹೈಕಮಾಂಡ್ ಹ್ಯಾಂಡಲ್ ಮಾಡಕಂತ ಕಿತ್ತಾಡ್ಕೊಂಡು ಹೋಯ್ತಾರೆ. ಇವ್ರ ಹಣೆ ಬರ ಅಷ್ಟೇ ರೀ, 20. ಇಲ್ಲ ಇಲ್ಲ ನಮ್ಮ ಸ್ನೇಹಿತರು ಹೇಳಿ. ಹೇಳಿದ್ರು, yes, ಆಯ್ತು, yes, ಇಪ್ಪತ್ತು. ನಾನು ಮಾತಾಡಲ್ಲ, ಅವ್ರು ಹೇಳಿ ಒಂದು ನಿಮಿಷ. ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇವ್ರ ಯೋಗ್ಯತೆಗೆ ಮತ್ತೆ ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ್ರಿ. ಅಲ್ಲಲ್ಲ, ನೀವು ಮನೆಯಲ್ಲೂ ಬರ್ದಿಲ್ಲ ರೀ, ದೇವೇಗೌಡರ ಬಗ್ಗೆ ಮಾತಾಡಕ್ಕೆ. ದೇಶದ ಪ್ರಧಾನಿ ರೇ, ಹೆಮ್ಮೆ ಇದೆ. ಚಾಂದ್ ಪಾಷಾ, ಕರ್ನಾಟಕದ ಕೇಳಿಸ್ಕೊಳ್ರಿ. ದೇವೇಗೌಡ. ದೇವೇಗೌಡರ ಯೋಗ್ಯತೆ ಬಗ್ಗೆ ಮಾತಾಡಕ್ಕೆ ನಿಮ್ಮ ಮನೆಯಲ್ಲೂ ಬರ್ದಿಲ್ಲ. ಕರ್ನಾಟಕದ ದೇವೇಗೌಡರು ಯಾರು ಇವ್ರು ಅದನ್ನ ಹೇಳಿ. ಪಕ್ಷದ ಆಸ್ತಿ ಅಲ್ಲ, ಇಡೀ ಎಲ್ರು ಹೆಮ್ಮೆ ಪಟ್ವಿ. ಅವ್ರು ಪ್ರಧಾನಿ ಆದಾಗ ಎಲ್ರು ಚಪ್ಪಾಳೆ ತಟ್ಟಿದೀವಿ. ಆಯ್ತು. ನೀವೇ ಕಾಲ್ ಎಳ್ದ್ರಿ. ಈ ವಯಸ್ಸಿನಲ್ಲಿ ಒಂದು ರಾಜ್ಯಸಭಾ ಸ್ಥಾನ ನಿಮ್ಮ ಮೈತ್ರಿ ಪಕ್ಷದವ್ರು ಕೊಟ್ಟಿಲ್ಲ. ನಾಚಿಕೆ ಆಗಲ್ವಾ ನಿಮ್ಗೆ? ರೇ, ನೀವೇ ಕಾಲ್ ಎಳ್ದ್ರಿ. ಆಯ್ತು ಬಿಡಿ, ನಾಚಿಕೆ ಆಗಲ್ವಾ ನಿಮ್ಗೆ? ಆಯ್ತು, ಹೇಳಿದ್ರಾ? ನಾವೇನ್ ಕೇಳಕ್ ಈಗ ಹೋಗಿಲ್ಲ. ಇರ್ರಿ, ರಾಜಗೌಡ್ರು, ಈಗ ಎಲ್ಲಿ ತಲೆ ಹುಡುಕ್ತಾರೆ ನೋಡಿ. ಕೆಡಿಸ್ಕೊಳ್ಳೋಷ್ಟಿಲ್ಲ, ಚಾಂದ್ ಪಾಷಾ. ತಲೆ ತಲೆ ಅಲ್ಲ, ತಲೆ ಅಲ್ಲ, ತಲೆ ಸ್ವಲ್ಪ ತಲೆಯಲ್ಲಿ ಮೆದುಳಿಟ್ಕೊಂಡು ಮಾತಾಡಿ. ಕೊಡ್ಸ್ಕೊಡ್ರಿ ಎಲ್ಲರಿಗೂ. ಅಲ್ಲ ರೇ, ಇಲ್ಲ ಹತ್ರ ಇದೆ, ಹೋಗ್ತಾ ಮಾತಾಡಿ, ನೀವು ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ. ಇಲ್ಲ ಸರ್, ಯಾಕಂದ್ರೆ ನಾವು ಆ ಪ್ರಶ್ನೆ ಬಂದಿದ್ದೀನಿ ನಾನು. ನಾವು ಆರಾಮಾಗಿದ್ದೀವಿ ಸರ್. ಸುಭದ್ರ ಬಹುಮತ. ನಾವು ಆರಾಮಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಬೇರೆಯವರಿಗೆಲ್ಲ ಮೆದ್ದು ತುಂಬ್ಕೊಂಡಿರ್ತದಲ್ಲ. ಸಣ್ಣ ಪುಟ್ಟ ಸರಿಪಡಿಸ್ಕೊಂಡು ಒಂದು ಉತ್ತಮವಾದ ಆಡಳಿತವನ್ನು ಕೊಡ್ತೀವಿ. ನಮ್ಮ ಬಗ್ಗೆ ನಿಮಗೆ ಚಿಂತೆ ಬೇಡ. ಏನ್ರಿ 3 ವರ್ಷ ನಿಮ್ಮ ಮನೆ ನೋಡ್ಕೊಳ್ಳಿ. ಸರಿಪಡಿಸ್ಕೊಂಡು ಕೊಡ್ತೀವಿ. ಲಾಸ್ಟ್ ಒಂದು ಯಾವ್ದ್ರಿ? ಪ್ರಶ್ನೆಗಳಿಗೆ ಬರ್ತಿದ್ದೀನಿ. ಇಷ್ಟೆಲ್ಲ ಸಮಸ್ಯೆಗಳನ್ನು ಸರಿ ಮಾಡ್ತೀವಿ. 3 ವರ್ಷ ಅಲ್ಲ, ನಮ್ಮಲ್ಲಿ MLA-ಗಳು ಮೋಸದೆಲ್ಲ ನೀವು ಬೇಡ ರೀ. ಸಮಾಧಾನ ತಗೊಳ್ಳಿ. ನೀವು ಅಸಮಾಧಾನ ಆಗ್ಬಾರ್ದು. ಇಲ್ಲೂ ಇಲ್ಲ ಸರ್, ಯಾವ ಅಸಮಾಧಾನ ಇಲ್ಲ ಬಂದ ಸರ್. ನೋಡಿ, ಇವಾಗ ಎರಡನೇ ಪ್ರಶ್ನೆ ಬರ್ತೀನಿ. ಈಗ ಇಷ್ಟೆಲ್ಲ ಆಯ್ತಲ್ಲ, ಬಿಟ್ರೆ ಆಡಳಿತದ ಮೇಲೆ ಇದ್ರ ಪರಿಣಾಮ ಇದೆ. ಅಂದ್ರೆ ನಿಮ್ಮ ಜೀವನದ ಮೇಲೆ ಇದ್ರ ಪರಿಣಾಮ ಇದೆ. ರಾಜಕಾರಣ ಮಾಡೋರು ರಾಜಕಾರಣ ಮಾಡಲಿ. ಶಾಸಕರು ನಿನ್ನೆನೂ ಹೇಳ್ಕೊಂಡಿದ್ದಾರೆ, ಪಕ್ಷದಲ್ಲಿ ಆ ಸಭೆಯಲ್ಲಿ ಹೇಳ್ಕೊಂಡಿದ್ದಾರೆ, ಅಧಿಕಾರಿಗಳನ್ನ ಮಾತು ಕೇಳ್ತಾರೆ, ಏನೇನೋ ಆಗ್ತಾ ಇದೆ, ನಮ್ಮ ಕೆಲಸಗಳು ಸಿಗ್ತದೆ, ಅನುದಾನದ ವಿಷಯ, ಹೀಗೆ ಹಾಗೆ 1000 ಮಾತು ಮಾತಾಡಿದ್ದಾರೆ. ಆಡಳಿತದ ಮೇಲೆ ನೇರ ಪರಿಣಾಮ ಇದು. ಮತ್ತೆ ಅಧಿಕಾರಿಗಳು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾರೆ, ಯಾರಿಗೆ ಪ್ರಭಾವ ಇದೆ, ಯಾರಿಗೆ ಪ್ರಾಬಲ್ಯ ಇದೆ, ಎಲ್ಲಿ ಬರುತ್ತೆ, ಯಾವ ಇಲಾಖೆ ಬರುತ್ತೆ, ಯಾವ ಜಿಲ್ಲೆಗೆ ಬರುತ್ತೆ, ಇದೆಲ್ಲ ಗೊತ್ತಿದೆ. ಹಾಗಾಗಿ ಒಂದು ಸಾರ್ವತ್ರಿಕ ರೂಪದಲ್ಲಿ ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಸ್ಪರ್ಶಿಸುವಂಥ ಆಡಳಿತ ನಮಗೆ ಸಿಗ್ತಾ ಇಲ್ಲ ಇವತ್ತಿಗೆ. ಇನ್ನು ಸಿಗತ್ತೋ ಇಲ್ವೋ ಅನ್ನೋ ಅನುಮಾನ ಈ ಒಂದು ವಾತಾವರಣ ನಮ್ಮ ಮುಂದೆ ನಿರ್ಮಿಸಿ ಇಟ್ಟಿದೆ. ಪ್ಲೀಸ್. ಈಗ ಅವಾಗ ಚರ್ಚೆ ಆಗ್ತಿದ್ದಾಗನೇ ಆಡಳಿತ ಪಕ್ಷದಲ್ಲಿ ಮತ್ತೆ ಬೇರೆ ಪಕ್ಷದಲ್ಲೂ ಈ ಥರ ಅಸಮಾಧಾನಗಳು ಇದೆ. ಅದು ನಮ್ಮನೆ ನಿಮ್ಮನೆ ಎಲ್ಲ ನಿಮ್ಮನೆ. ಹಾಂ, ಆದರೆ ನಾನು ಅವಾಗ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಏನಂದರೆ ವಿರೋಧ ಪಕ್ಷಗಳಲ್ಲಿ ಅಸಮಾಧಾನ ಇದ್ರೂ ಕೂಡ ಆಡಳಿತ ಪಕ್ಷದಲ್ಲಿ ಇರೋ ಅಸಮಾಧಾನ ಹೆಚ್ಚು ಕಾಣುತ್ತೆ. ಯಾಕಂದರೆ ಆಮೇಲೆ ಅದಕ್ಕೆ ಮಾನ್ಯತೆ ಜಾಸ್ತಿ. ಅಧಿಕಾರದಲ್ಲಿ ಇದ್ದಾರೆ, ಸರ್ಕಾರ ನಡೆಸಬೇಕಾದ್ರು ಅವರು ಸರ್ಕಾರದಲ್ಲಿ ಕೆಲಸ ಆಗ್ತಾ ಇದ್ರು ಕೂಡ ಜಗಳಗಳು ಜಾಸ್ತಿ ಆದರೆ ಅಥವಾ ಅಸಮಾಧಾನಗಳು ಭಿನ್ನಮತಗಳು ಜಾಸ್ತಿ ಆದರೆ ಜನರ ಕಣ್ಣಿಗೆ ಅದೇ ಜಾಸ್ತಿ ಕಾಣುತ್ತೆ ಹೊರತು ಆಗಿರೋ ಕೆಲಸಗಳು ಅಥವಾ ಆಗಬೇಕಾಗಿರೋ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಭಾವನೆ ಬರುತ್ತೆ. ಕೆಲಸ ಆಗ್ತಾ ಇದೆಯಲ್ಲೋ ದಟ್ ಈಸ್ ಡಿಫರೆಂಟ್. ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡ್ರೆ ಬೇರೆ ಮಾತಾಡ್ಬೋದು. ಆದರೆ ಜನರ ಮನಸ್ಸಲ್ಲಿ ಬರೋದು ಪರ್ಸೆಪ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಕೆಲಸ ಮಾಡ್ತಾ ಇದ್ದೀರಲ್ಲೋ ಅನ್ನೋದಕ್ಕಿಂತ ಹೆಚ್ಚಿಗೆ ಜನ ಏನು ಯೋಚನೆ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಕೆಲಸ ಮಾಡ್ತಾ ಇದೆ, ಸರ್ಕಾರ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಜನ ಯೋಚನೆ ಮಾಡ್ತಾ ಇದ್ದಾರಲ್ಲ, ನೀವು ಬರ್ತದೆ ಜನರ ಮನಸ್ಸಲ್ಲಿ ಈ ಅಭಿಪ್ರಾಯ ಹಾಳಾಗುತ್ತೆ. ಇದನ್ನು ಈ ಸೀನಿಯರ್ ಲೀಡರ್ಗಳು ನೆನ್ಪಿಟ್ಕೊಳ್ಬೇಕು. ಇವರ ವರ್ತನೆಯಿಂದ ಹಾಳಾಗ್ತಾ ಇರೋದು ಅವರ ವರ್ಚಸ್ಸಲ್ಲ, ಸರ್ಕಾರದ್ದು ಮತ್ತು ಪಕ್ಷದ ವರ್ಚಸ್ಸು. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಬೆಂಗಳೂರದಾದ್ಮೇಲೆ ಜನರಲ್ ಪಂಚಾಯತ್ ಬರುತ್ತೆ, ಅದಾದ್ಮೇಲೆ ಅಸೆಂಬ್ಲಿ ಬರುತ್ತೆ. ಸೊ ನಿರಂತರವಾಗಿ ಚುನಾವಣೆಗಳು ರಾಜ್ಯದಲ್ಲಿ ಇರುವಾಗ ಈ ಥರ ಮೆಸೇಜನ್ನು ನಾವು ಜನರಿಗೆ ಕೊಟ್ಟರೆ ಅದರಿಂದ ಆಗೋ ನಷ್ಟ ಯಾರಿಗೆ? ಈ ಯೋಚನೆಯನ್ನು ಹಿರಿಯ ನಾಯಕರು ಈಗ ಯಾರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವ್ರು ಸೇರಿಸಿದ್ರೆ ಅದರ ಪರಿಣಾಮ ಯಾರಿಗೆ? ಅವರ ಮೇಲೆ ಪರಿಣಾಮ ಆದರೆ ಅವರ ಮಗನ ಮೇಲೆ ಪರಿಣಾಮ ಆಗದೆ ಇರುತ್ತಾ? ಅವರ ಪಾರ್ಟಿ ಮೇಲೆ ಪರಿಣಾಮ ಆದರೆ ಅವರ ಮಗನ ಮೇಲೆ ಪರಿಣಾಮ ಆಗದೆ ಇರುತ್ತಾ? ಈ ಯೋಚನೆಯನ್ನು ಯಾರೋ ನಾಯಕರು ಮಾಡ್ತಾ ಇಲ್ಲ. ಅವ್ರು ಯೋಚನೆ ಮಾಡಬೇಕಾಗಿರೋದೇ ಮಗನ ಭವಿಷ್ಯದ ಬಗ್ಗೆ. ಯಾಕಂದ್ರೆ ಅವರಂತೂ ಹೇಳ್ಬಿಟ್ಟಿದ್ದಾರೆ, ಇನ್ನು ಚುನಾವಣೆಗಂತೂ ನಾನು ನಿಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಹಾಗಾಗಿ 30 ಸೆಕೆಂಡ್ಸ್ ನೀವೇ ಹೇಳಿ. 30 ಸೆಕೆಂಡ್ಸ್ ಸರ್. ಏನಿಲ್ಲ ಸರ್, ಈಗ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದೀವಿ. ನಾವು ಆಡಳಿತ ಪಕ್ಷದಲ್ಲಿದ್ದೀವಿ. ನಮ್ಮ ತಪ್ಪು ಒಪ್ಪುಗಳನ್ನು ನೀವು ನಮಗೆ ಹೇಳಬೇಕಾದ್ದು ನಿಮ್ಮ ಕರ್ತವ್ಯ. ನೀವು ನಮಗೆ ಚಾಟಿ ಬೀಸ್ಬೋದು. ಸರ್ಕಾರದ ಕಾರ್ಯವೈಖರಿಗಳ ಬಗ್ಗೆ ತಾವು ಹೇಳಿ, ನಾವು ಅದನ್ನು ಏನಾದರೂ ನಮ್ಮಲ್ಲಿ ಲೋಪದೋಷಗಳು ಇದ್ದರೆ ನಮಗೆ ತಿಳಿಯದೆ ನೀವು ಹೇಳಿರೋ ರೀತಿಯಲ್ಲಿ ಇದ್ದರೆ ಅದನ್ನು ಆದಷ್ಟು ನಾವು ಸರಿಪಡಿಸ್ಕೊಳ್ತೀವಿ.
ಇನ್ನು ವೈಯಕ್ತಿಕವಾಗಿ ಆ ಪಕ್ಷಗಳ ವಿಚಾರ ಆಯಾ ಪಕ್ಷಗಳಿಗೆ ಬಿಟ್ಬಿಡಿ, ಅವ್ರವ್ರ ಮನೇನ ಅವ್ರವ್ರು ಸರಿ ಮಾಡ್ಕೋತಾರೆ, Right. ಅದ್ರ ಬಗ್ಗೆ ಮಾತಾಡೋದು ಬೇಡ. ಮತ್ತೊಮ್ಮೆ ನಿಮ್ ಮಾತು ಮುಗಿಸ್ತಾನ ಹೇಳ್ತೀನಿ. ಪಕ್ಷ ನಿಮ್ದು, ಸರ್ಕಾರ ನಮ್ದು. ಹೌದು, ರಾಜುಗೌಡ್ರೆ, ಅದು ನಿಜ. ಇಲ್ಲ, ನಾವು ಕಾಂಗ್ರೆಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಮುಳುಗೋಗ್ತಾರೆ ಹಡಗು, ಬಿಟ್ಬಿಡೋಣ. ಅವ್ರು ಹೇಳಿ ಬಿಡಿ, ಅವ್ರ ಕೆಲ್ಸನೇ ಅದು. ನೀವು ಯಾಕೆ tension ಅಲ್ಲ, ಆಗ್ತೀರಿ? ಬಿಟ್ಬಿಡೋಣ. ನೋಡಿ, ಎಲ್ಲಿದ್ದೀರಿ ಅವ್ರವ್ರೇ ಕರ್ನಾಟಕದಲ್ಲಿ ಕೂಗಾಡ್ಕೊಂಡು ಅಂತ ಅವರೇ ಹೇಳಿ ಹೋಗ್ಬಿಡ್ತಾರೆ. ಒಂದು ದುರ್ಬೀನ್ ಹಾಕೊಂಡು ಹೋಗ್ಬೇಕ್ರೆ ಈಗ ಅಲ್ಲ, ಅಲ್ಲ, ಹಿಂಗಂದ್ರೆ ಮುಗಿಸಿ 25 ವರ್ಷದಿಂದ ಮುಗಿಸಿ. ಖಾಲಿ ಆಗ್ಬಿಟ್ಟಾರೆ. ಮುಗಿಸಿ, ರಾಜುಗೌಡ್ರೆ, ಮುಗಿಸಿ. 25 ದುರ್ಬೀನ್ ಹಾಕೊಂಡು ಅಲ್ಲಲ್ಲ, ಹೋಗ್ಬೇಕು. ಏನಾಗಿದೆ? ರಾಜುಗೌಡ್ರೆ, ನಿಮ್ಮ ನಿಖಿಲ್, ಪಕ್ಷದ ಬಗ್ಗೆ ಮಾತಾಡಿ, ನಿಖಿಲ್, ಈಗ ನಿಮ್ಮ ಸುಮ್ನೆ ಪಕ್ಷದ ಬಗ್ಗೆ ಮಾತಾಡಿ. ಮಾತಾಡಿ, ಚಾಂದ್ ಪಾಸ್. ನಿಮ್ಮ ಪಕ್ಷದ ಬಗ್ಗೆ ಆಯ್ತು, ನಿಮ್ ಮಾತಾಡಿ. ಸುಮ್ನೆ ಅದು ಮಾತಾಡಿ. ಬಂದಿರೋದೇ ನಿಮ್ಮನ್ನ ಟೀಕೆ ಮಾಡಕ್ಕೆ ಸುಮ್ನೆ ಮಾತಾಡ್ಬೇಡ. ಮಾತಾಡ್ತೀನಿ. ಸುಮ್ನೆ ನೀವು ಮಾತಾಡಿ. ಮುಂದೆ ಮುಂದೆ ಇಲ್ಲ, ಸರ್ಕಾರದ ಬಗ್ಗೆ ಮಾತಾಡಿ, ಪಕ್ಷ ಬೇಡ, ಸರ್ಕಾರ ಮಾತಾಡಿ. ಅಲ್ಲ, ಸರ್ಕಾರನ ನಾವೇನು ಮಾಡೋದು ಬೇಡ, ಅವ್ರವ್ರೇ ಹೊಡೆದಾಡ್ಕೊಂಡು ಹೋಗ್ಬಿಡ್ತಾರೆ. ಸರಿ. ಕುಂತಿ ಮಕ್ಳಿಗೆ ರಾಜ್ಯ ಇಲ್ಲ ಅನ್ನಂಗೆ ಆಗ್ಬಿಡ್ತದೆ ಪರಿಸ್ಥಿತಿ ಅವ್ರದ್ದು. ಮುಂದೆ ನಾವೇನು ಹೇಳೋದು ಬೇಡ. ಹಂಗೆ JDSನ ಮುಗಿಸ್ತೀನಿ ಇಂದವರೆಲ್ಲ ಏನೇನಾದರೂ ಅನ್ನೋದು ನಾವು ಕಣ್ಣಲ್ಲೇ ನೋಡ್ಬಿಟ್ಟಿದ್ದೀವಿ. 25 ವರ್ಷದಿಂದ JDSನ ಏನೂ ಮಾಡ್ಕೊಳಕ್ಕಾಗಿಲ್ಲ. ನಾಳೆ ಬೆಳಗ್ಗೆ ನಮ್ಮನೆ ಬಾಗಿಲಿಗೆ ಬರಬೇಕು, ತಲೆ ಕೆಡಿಸ್ಕೊಳ್ಳೋದು ಬೇಡ, ಆಯಿತಾ? ನಾವೇನು ಮಾಡಬೇಕು ಮಾಡ್ತೀವಿ. ನೋಡಿ. ಕನ್ಸ್ಟ್ರಕ್ಟಿವ್ ವಿರೋಧ ಪಕ್ಷವಾಗಿ ಸರ್ಕಾರದ ದುರಾಡಳಿತನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಹೋರಾಟಗಳು ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತರ ಮೇಲೆ ಪೊಲೀಸ್ನವ್ರನ್ನ ಚೂ ಬಿಟ್ಟು ಇವ್ರು ಏನೇನೆಲ್ಲ ಮಾಡಿಸಿದ್ರು ಕೂಡ ನಾವು ಇಂಜರಿಯಲ್ಲ, ಬಗ್ಗಲ್ಲ. ನಮ್ಮ ಹೋರಾಟಗಳು ಮುಂದುವರಿತವೆ. ಬಿಡದಿ ವಿಚಾರ ಆಗಿರ್ಬೋದು, Right. ಬರ ನಿರ್ವಹಣೆ ವಿಚಾರ ಆಗಿರ್ಬೋದು, ರೈತರ ವಿಚಾರಗಳಾಗಿರ್ಬೋದು, ನೀರಾವರಿ ವಿಚಾರ ಆಗಿರ್ಬೋದು, ಕಾವೇರಿ ವಿಚಾರ ಆಗಿರ್ಬೋದು, Right. ಇದು ಸರ್ಕಾರಕ್ಕೆ ಕೊಡ್ತಾ ಇರುವಂಥ ಎಚ್ಚರಿಕೆ. Right. ಜನತೆ ಪರವಾಗಿ ಕೆಲಸ ಮಾಡಿದ್ರೆ ಉಳ್ಕತ್ತೀರಿ, ಇಲ್ಲ ಅಂದ್ರೆ ಈ ಸರ್ಕಾರನು ಯಾವ ಪರಿಸ್ಥಿತಿಗೆ ಹೋಗುತ್ತೆ ಆಯ್ತು, ಅನ್ನೋದನ್ನ ನೋಡಿ. ರಾಜುಗೌಡ್ರೆ, ಬಹಳ ಕ್ವಿಕ್ ಆಗಿ 10 seconds ಅಲ್ಲಿ ಉತ್ತರ ಕೊಡ್ಬೇಕು. ಅವ್ರು ನಿಮ್ಮ ಮನೆ ಬಾಗ್ಲಿಗೆ ಬರ್ತಾರೆ ಅಂತ ನೀವು ಹೇಳಿದ್ರಿ, ಬಾಗಿಲು ತೆಗಿತೀರಾ? ಆಯ್ತು, ನೋಡ್ರಿ, ಹೇಳಿ ಗೋವಿಂದರಾಜು ಅವ್ರೆ. ಇಲ್ಲ, ಈಗ ಅವರು ವೈಯಕ್ತಿಕವಾಗಿ JDS ವಿಚಾರ ಬಂದಾಗ ಅವ್ರ ತೀರ್ಮಾನ ಅವ್ರು ಮಾಡೋಂಥದ್ದು. ಈಗ ಅದ್ ನಮ್ಮ ಬಿಡಿ. ಜೊತೆ ಮೈತ್ರಿ ಇಲ್ಲಿಗೆ ಬನ್ನಿ, ಇದ್ದಾರೆ, ಸರ್ಕಾರಕ್ಕೆ ನಾವು ಬನ್ನಿ. ಇಲ್ಲಿವರೆಗೂ ಜೊತೆಲಿದ್ದೀವಿ ಅಂತ ನಾವು ಅನ್ಕೊಂಡಿದೀವಿ, ಅವರು ಅನ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಮುಂದೆ ಆದ್ರೆ ಇವತ್ತು ಸರ್ಕಾರದಲ್ಲಿ ಲೋಪಗಳಿದ್ರೆ ಏನಾದರೂ ತಿದ್ದಿ ಇನ್ನೊಂದು ಕೆಲಸ ಕಾಂಗ್ರೆಸ್ನ ವಕ್ತಾರರು ಹೇಳ್ತಾ ಇದ್ರು. ಸರ್ಕಾರದಲ್ಲಿರ್ತಕ್ಕಂಥ ಲೋಪ 1-2 ಅಂತ ನಾವು ದಿನ ಬೆಳಗಾದ್ರೆ ಎಚ್ಚರಿಸ್ತಾ ಇದ್ರು. ಅದು ಸರಿ ಮಾಡಿ ಜನರಿಗೆ ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಒಂದು ಕಡೆ 100 ಕಿಲೋಮೀಟರ್ ರಸ್ತೆ ಮಾಡಿದೀವ, ಒಳ್ಳೆ ಶಾಲೆಗಳು ತೆರೆದ್ವಾ, ಒಳ್ಳೆ ಹಾಸ್ಪಿಟ್ಲ್ಗಳು ಕಟ್ವಾ. ಇವು ಯಾವ್ದಾನ ಒಂದು ಎಕ್ಸಾಂಪಲ್ ಕೇಳಿದ್ರು ಕೂಡ ಈ ಸರ್ಕಾರದಲ್ಲಿ ಉತ್ತರ ಕೊಡೋಕ್ಕೆ ಯಾರಿಗೂ ಕೂಡ ಒಂದು ಯೋಗ್ಯತೆ ಇಲ್ಲ. ಆ ಮಟ್ಟದಲ್ಲಿ ಇವತ್ತು ಸರ್ಕಾರ ನಡೆಸ್ತಾ ಇದೆ. ಇದೇ MLAಗಳು ಹೇಳ್ತಾ ಇದ್ರು, ನಾವೆಲ್ಲ ಮಲ್ಕೊಂಬಿಟ್ಟಿದ್ದೀವಪ್ಪ, ಟಿಪ್ಟೂರಿನ ಷಡಾಕ್ಷರಿ ಕಳೆದ 3 ವರ್ಷದಲ್ಲೇ ಹಿಂದ್ಗಡೆನೇ ಹೇಳ್ಬಿಟ್ರು, ನಮ್ಗೆ ಯಾವುದೇ ಒಂದು ಅನುದಾನ ಬರ್ತಾ ಇಲ್ಲ, ಏನು ಉಪಯೋಗ ಆಗ್ತಾ ಇಲ್ಲ, ಯಾವುದೇ ಒಂದು ದುಡ್ಡನ್ನ ಕೊಡ್ತಾ ಇಲ್ಲ. 10 seconds ಅಲ್ಲ, ಗೋವಿಂದರಾಜು ಅವರೇ. ನಾವು ಮಲಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಈ ಸರ್ಕಾರ ಮಲಗಿರೋ ಸರ್ಕಾರ. ಖಂಡಿತವಾಗ್ಲೂ ಏನನ ಮಾಡಿ ಈಗಿನ ಮುಖ್ಯಮಂತ್ರಿಗಳು, ಹೊಸ ಮುಖ್ಯಮಂತ್ರಿ ಅಮ್ಮು ಬೊಮ್ಮೆ ಇಟ್ಕೊಂಡು ಬಂದ್ರಲ್ಲ, ಏನೋ ದೊಡ್ಡದಾಗಿ ಏನೋ ಮಾಡ್ತೀವಿ ಅಂತ, ಇವತ್ತು ನಡೀತಾ ಇರ್ತಕ್ಕಂಥದ್ದು ಎಲ್ಲವನ್ನು ಬಿಟ್ಟು ಜನರ ಪರವಾಗಿ ಇವತ್ತು ಮಳೆ ಎಲ್ಲಿ ಜಾಸ್ತಿ ಆಗಿದೆ ಅಲ್ಲಿ ಪರಿಹಾರ ಕೊಡುವಂಥದ್ದು, ಮಳೆ ಎಲ್ಲಿ ಬಂದಿಲ್ಲ, ನೀರಿನ ಸಮಸ್ಯೆ ಎಲ್ಲಿದೆ, ಆ ಕೆಲಸ ಮಾಡೋದ್ರ ಕೆಳಗೆ ಗಮನ ಹರಿಸಿ ನಿಮ್ಮ ಕುರ್ಚಿ ಗಲಾಟೆನ ಪಕ್ಕಕ್ಕಿಟ್ಟು ರಾಜ್ಯದ ಸಮಸ್ಯೆಗಳಿಗೆ ಚರ್ಚೆ ಮಾಡಿ ರಾಜ್ಯದ ಜನತೆಗೆ ಒಳ್ಳೆ ಮಾಡುವಂತ ಕೆಲಸ ನೀವು ಮಾಡಿ ಅಂತ ಹೇಳೋದಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಇವತ್ತಿನ ಚರ್ಚೆ ವಿಷಯ ಇದ್ದಿದ್ದು ಗೈರು ರಾಜಕಾರಣ ಅಂತ, ಆದ್ರೆ ರಾಜಕಾರಣ ಇಲ್ಲಿ ಗೈರಾಗ್ಲಿಲ್ಲ, ಗೈರಾಗಿ ಮಾಡ್ತಿರುವಂತ ರಾಜಕಾರಣದ ಬಗ್ಗೆ ಆಗಿತ್ತು ಇವತ್ತಿನ ಚರ್ಚೆ. ಎಲ್ಲ ಅತಿಥಿಗಳಿಗೆ ಧನ್ಯವಾದ. ಗೋವಿಂದರಾಜ್ ಅವರೇ, ರಾಜುಗೌಡ್ರೆ, ಪಾಷಾ ಅವರೇ, ವಿನಾಯಕ್ ಅವರೇ, ಥ್ಯಾಂಕ್ ಯು. ನೋಡ್ತೀರಿ PNS ವಿಸ್ತಾರ, ನೇರ, ನಿಖರ, ಜನಪರ.